ತಿಳಿದು ಸಂತುದಿದಿ ಕೈ ಪಾದಾಂಬುಜಕ್ಕೆ ಕೊಡಬಡುತ್ತ ವರ್ಣಿಸಣಿ ಕಥಾಮೃತ ಜಗತಿ ಅಯೋಧ್ಯ ತೀರ್ಪುದು ಗುರುಗಳೇ, ನಮ್ಮದು ಪವಿತ್ರವಾದಂತಹ ಸೂರ್ಯವಂಶ. ಕುಲದೇವನಾಗಿ ರಂಗನಾಥ ಸ್ವಾಮಿ ಆರಾಧನೆ ನಿತ್ಯ ನಾವು ಮಾಡುವಂಥದ್ದು. ಅದರಿಂದಲೇ ಈ ಅಯೋಧ್ಯ ಪಟ್ಟಣ ದಿನದಿಂದ ದಿನಕ್ಕೆ ಜಾಜ್ಯಮಾನವಾಗಿ ಪ್ರಕಾಶವನ್ನು ಹೊಂದುತ್ತಾ ಇದೆ. ಇಳೆಯಲ್ಲಿ ಹುಟ್ಟಬೇಕಾಗಿದ್ರೆ ಪುಣ್ಯವಂತನಾಗಬೇಕು. ಪದವಿ ಪೂರ್ವ ಪುಣ್ಯ. ಒಂದು ಪದವಿ ಲಭ್ಯವಾಗಬೇಕಾಗಿದ್ರು ಪೂರ್ವಜನ್ಮದ ಸುಕೃತದ ವಿಶೇಷತೆ ಬೇಕು. ನೋಡಿದ್ರ ನಮ್ಮ ಸೂರ್ಯವಂಶದಲ್ಲಿ ಹುಟ್ಟಿ ಬಾಳಿ ವಂಶವನ್ನು ಬೆಳಕಿದಂತಹ ಮಹನೀಯರ ಅದೆಷ್ಟೋ ಮಂದಿ. ಅವರನ್ನು ನೆನೆಸುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಕೆಲವರೆಲ್ಲ ಕೀರ್ತಿಯನ್ನು ಅಳಿಸುವುದಕ್ಕೆ ಹುಟ್ಟಿದ್ರೆ ನಮ್ಮ ಸೂರ್ಯವಂಶದಲ್ಲಿ ಸಂಚರಿಸಿದವರೆಲ್ಲ ಕೀರ್ತಿಯನ್ನು ಉಳಿಸುವುದಕ್ಕಾಗಿ ಹುಟ್ಟಿಕೊಂಡವರು ಎಂಬಂತಹ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಹಿಂದೆ ನಮ್ಮ ವಂಶದಲ್ಲಿ ಅದೆಷ್ಟೋ ಒಂದು ಪ್ರಖ್ಯಾತರಾದ ಮಹಾರಾಜರು ಸಂಚರಿಸಿದರು. ದಿಲೀಪ, ಭಗೀರಥ, ಹಾಗೆ ರಘುವಂತಾದಂತಹ ಮಹಾನುಭಾವರೆಲ್ಲ ಹುಟ್ಟಿದ್ರು, ರಾಜ್ಯ ಪಾಲನೆ ಮಾಡಿದ್ರು. ನಾನು ಹುಟ್ಟಿದಂತಹ ವಂಶಕ್ಕೆ ಕೀರ್ತಿಯನ್ನು ತಂದರು. ಭಗೀರಥರಿಂದಲಾಗಿ ಭೂಲೋಕಕ್ಕೆ ಗಂಗೆ ಅವತರಣವಾಗಿದೆ. ಹಾಗಾಗಿ ಹೆಚ್ಚಿನದಾದಂತಹ ಕೀರ್ತಿಯೆಂದು ಸೂರ್ಯವಂಶದಲ್ಲಿ ಸಂಚರಿಸಿದಂತಹ ಭಗೀರಥನಿಗೆ ಒಂದು ವಿಶೇಷತೆ. ಯಾಕೆ ಹೇಳಿ, ಸುರಗಂಗೆ ಸ್ವರ್ಗಲೋಕದಿಂದ ಕೆಳಗೆ ಬಂದಿದ್ದ ಅವರಿಂದಲಾಗಿ. ಹಾಗಾದ್ರೆ ಇಳೆಯಲ್ಲಿ ಗಂಗಾ ಭವಾನಿ ಇದ್ದಾಳೆ ಎಂಬುದನ್ನು ತೋರಿಸಿಟ್ಟು ಕೊಟ್ಟು
ಬಂದವ ಯಾರು? ನಮ್ಮ ವಂಶದಲ್ಲಿ ಹುಟ್ಟಿದಂತಹ ಮಹಾನುಭಾವ. ಅವನನ್ನು ಎಷ್ಟು ಸಲ ನಾವು ನೆನಪಿಸಿಕೊಂಡರೂ ಸಾಕಾಗಲಿಕ್ಕಿಲ್ಲ. ಹಾಗೆಂದು ನಾವು ಹಾಗೆ ಈ ವಿಶೇಷವಾದಂತಹ ವಂಶದಲ್ಲಿ ಸಂಚರಿಸಿದೆವು. ಸವಿತ್ರಾನ್ವಯದಲ್ಲಿ ಹುಟ್ಟಬೇಕಾಗಿದ್ರೆ ಅದೆಷ್ಟು ಜನ್ಮದ ಪುಣ್ಯದ ವಿಶೇಷತೆ ಗೊತ್ತಿಲ್ಲ. ನಮ್ಮ ಅಪ್ಪರಾಜ ಮಹಾರಾಜರು ಹಾಗೆಂದು ಅವರದ್ದಾದಂತಹ ಕೀರ್ತಿಯನ್ನು ಉಳಿಸುವುದಕ್ಕಾಗಿ ನಾನು ಹುಟ್ಟಿದೆ. ದಶರಥ ಎಂಬಂತಹ ಹೆಸರನ್ನು ಪಡೆದೆ. ಇಳೆಯಲ್ಲಿ ಕೀರ್ತಿ ಸಂಪಾದನೆ ಮಾಡಬೇಕು ಎಂಬಂತಹ ಸದುದ್ದೇಶ ನನ್ನದು. ಹಾಗಾಗಿಯೇ ಚಕ್ರವರ್ತಿ ಮನೆಯ ಅಧಿಕಾರ ಸ್ಥಾಪನೆ ಮಾಡಿದಾಗ ನನಗನಿಸಿತ್ತು, ಯಾಕೆ ನಾವು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬಾರದು ಎಂಬಾಗಿ ಆಲೋಚನೆ ಮುಂದೆಯೇ ಇತ್ತು. ಆದ್ರೆ ಏನು ಮಾಡೋಣ, ಅದಕ್ಕೊಂದು ಸಮಯ, ಸಂದರ್ಭ, ಸದವಕಾಶ ಬರಲೇಬೇಕು ಎಂಬ ಹಾಗೆ ಯೋಚಿಸಿದೆ. ಹಾಗಾಗಿ ಒಂದಲ್ಲ ಒಂದು ದಿನ ದೇವೇಂದ್ರನ ಅವತಾರ ಬಂತು. ಶಂಬರಾಸುರನೇ ಮುಖ್ಯರಾದವರು ದೇವಲೋಕವನ್ನು ದಾಳಿ ಮಾಡಿ ಸುರರಾದಂತಹ ನಮಗೆ ಕಷ್ಟವನ್ನು ಕೊಡುತ್ತಿದ್ದಾರೆ, ಅವರ ನಿರ್ನಾಮವಾಗಬೇಕು ಎಂಬ ಹಾಗೆ ಹೇಳಿದರು. ಇದಕ್ಕೆ ಮೊದಲೇ 3 ಮದುವೆಗಳು ಆಗಿ ಹೋಗಿದೆ. ಹಿರಿಯರಾದಂತಹ ಕೌಸಲ್ಯೆ, ಆ ಬಳಿಕ ಕೈಕೆ ಮತ್ತೆ ಸುಮಿತ್ರೆ, ಈ 3 ಹೆಂಡತಿಯರು ಪಡುವಂತಹ ಭಾಗ್ಯವಂತರು ನಾನು. ಹಾಗೆ ನಾನು ಸ್ವರ್ಗಲೋಕ ಪ್ರವೇಶ ಮಾಡಿದಾಗ ನನ್ನ ಜೊತೆಯಲ್ಲಿ ಕೈಕೆಯೂ ಬಂದಿದ್ರು. ನಾನು ಬರ್ತೇನೆ ಎಂಬ ಹಾಗೆ ಈ ಇಳೆಯಲ್ಲಿ ಹುಟ್ಟಿದಂತಹ ಕರ್ಮ ಪ್ರಪಂಚದಲ್ಲಿ ಜನಿಸಿದಂತಹ ಯಾವನಿಗಾದರೂ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂತಹ ಭಾಗ್ಯ ಯೋಗ ಇಲ್ಲ. ಹಾಗಾದ್ರೂ ನಾನು ಹೋಗಿದ್ದೇನೆ. ಅದನ್ನೇ ಹೇಳೋದು ಪೂರ್ವಜನ್ಮದ ಪುಣ್ಯದ ವಿಶೇಷತೆ ಅಂತ. ಹೋದವನು ಶಂಬರಾಸುರನ್ನು ಕಾಳಗ ಮಾಡಿದೆ. ಒಮ್ಮೆಗೆ ಸೋಲ ಪ್ರಾಪ್ತವಾದುದು ಹೇಗೆ? ರಥದ ಗಾಲಿಯ ಕೀಲು ಮುರಿದು ಹೋಯಿತು. ಆ ಹೊತ್ತಿಗೆ ತನ್ನ ಬೆರಳನ್ನು ಇರಿಸಿ ರಥದ ಗಾಲಿ ತಿರುಗುವ ಹಾಗೆ ಮಾಡಿದವಳೆ ನನ್ನ ಧರ್ಮ ಕೈಕೆ. ಶಂಬರಾಸುರನ ಮಥಾ ಪ್ರಕರಣ ಮುಗಿದ ಬಳಿಕ ವಿಷಯ ತಿಳಿಯಿತು. ಹಾಗಾದ್ರೆ ನನ್ನ ಗೆಲರಿಗೆ ಮೂಲ ಕಾರಣ ಕೈಕೆಯ ಬಳಕೆ ಬೇಕಾಗಿಯೇ ನಾನು ಆ ಕೈಕೆಗೆ ಹೊಲಗಳೆರಡನ್ನು ಕೊಟ್ಟೆ. ಹಾಗೆಂದು ಭೂಲೋಕ ಪ್ರವೇಶ ಮಾಡಿ ಎಷ್ಟು ಸಮಯಕ್ಕಾದರೂ ಕೂಡ ನಮ್ಮ ಪಾಲಿಗೆ ಸಂತಾನವೇ ಆಗುತ್ತಿಲ್ಲ. ಹಾಗಾದ್ರೆ ನನ್ನ ಬಳಿಕ ಈ ವಂಶವನ್ನು ಉದ್ಧಾರ ಮಾಡುವರು ಯಾರು ಎಂಬ ಹಾಗೆ ನಿಮ್ಮಲ್ಲಿ ಕೇಳಿದ್ರೆ ನೀವು ಹೇಳಿದಂತಹ ಮಾತು ಒಂದೇ, ವಯಸ್ಸಾಯಿತು. ಈ ವಯಸ್ಸಿನಲ್ಲಿ ದಾಂಪತ್ಯ ಜೀವನ ಮೂಲಕವಾಗಿ ಸಂತಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಾದರೂ ಭಕ್ತಿಯ ಮೂಲಕವಾಗಿ ಪಡೆದುಕೊಳ್ಳುವಂತಹ ದಾಳಿ ಇದೆ. ಪುತ್ರ ಕಾಮೇಷ್ಟಿ ಮಾಡು ಎಂಬ ಹಾಗೆ ಆ ಸೂಚನೆಯಂತೆ ಋಷ್ಯಶೃಂಗರನ್ನು ಕರೆಸಿಕೊಂಡು ಪುತ್ರ ಕಾಮೇಷ್ಟಿಯನ್ನು ಮಾಡಿದೆ. ಪೂರ್ಣಾಹುತಿಯ ಸಂದರ್ಭದಲ್ಲಿ ಪುಣ್ಯ ಪುರುಷನೊಬ್ಬ ಎದ್ದು ಬಂದು ಆಯಸ ತುಂಬಿದಂತಹ ಪಾತ್ರೆಯನ್ನು ಕೊಟ್ಟ. ಇದನ್ನು ನಿನ್ನ ಮಡದಿಯರಿಗೆ ಕೊಡು ಎಂಬ ಹಾಗೆ 3 ಮಂದಿ ಹೆಂಡತಿಯರಿಗೆ ಕೊಟ್ಟೆ. 3 ಮಂದಿ ಹೆಂಡತಿಯರಿಂದ 4 ಮಂದಿ ಮಕ್ಕಳು ಹುಟ್ಟಿದರು. ಕೌಸಲ್ಯಗೆ ರಾಮ, ಕೈಕೆಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ, ಹಾಗೆ ಶತ್ರುಘ್ನ. ಈ 4 ಮಂದಿ ಮಕ್ಕಳು ಮಹಾವಿಷ್ಣುವಿನ ಚತುರ್ಭುಜದಂತೆ ಕಾಣಿಸಲಿಕ್ಕೆ ಪ್ರಾರಂಭ ಮಾಡಿದರು. ನನಗೊಂದು ಸಂತೋಷ. ಈ ಮುಪ್ಪಿನ ಕಾಲದಲ್ಲಿ ಇಂತಹ ಮಕ್ಕಳನ್ನು ಪಡೆದರಲ್ಲ ಎಂಬಂತಹ ಸಂತೋಷ. ಮುದುಕರಾಗಿದ್ರು ಇವಾಗ ಕಂಡಾಗ ಯೌವನ ಏರಿ ಬರ್ತಿತ್ತು. ಹಾಗೆ ಉಳಿಸಲೇ ಯೋಗ್ಯವಾದಂತಹ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಬ ಹಾಗೆ ಮೊದಲಾಗಿ ನಿಮ್ಮಲ್ಲಿ ಕಲಿಸಿದೆ. ಆ ಬಳಿಕ ಬೇಕಾದಂತಹ ಗುರುಗಳೆಲ್ಲ ಕಲಿಸಿಕೊಂಡು ವಿದ್ಯಾಭ್ಯಾಸ ಪೂರ್ತಿ ಮಾಡುವಂತಹ ಹಂತದಲ್ಲಿದ್ದೇನೆ. ಸಂತೋಷ ಯಾರದು? ವಿನಯದಿ ಕಡೆ ರಹಿತ ಜನರು ಕಾಣಿಸಿಕೊಂಡ ಕರೆ ತರುತ್ತ
ಸಂತೋಷ. ಓಹೋ, ಹಾಗಾಗಿ ಇದರಿಗೊಂಡೆ ಆದರಿಂದ ಕರೆ ತಂದೆ. ಸಂತೋಷ. ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಪೀಠವ ನಿತ್ಯ ಸ್ವಾಮಿ ನವವಿಧ ಭಕ್ತಿಯಿಂದ ಷೋಡಶೋಪಚಾರವಾದಂತಹ ಪೂಜೆಯನ್ನು ನಾವು ಮಾಡಿದೆ. ತೃಪ್ತಿ ತಾನೆ? ಖಂಡಿತ ಪ್ರಭು. ಈ ಕಡೆಗೆ ನೀವು ಬಂದಾಗ ನನಗೊಂದು ರೀತಿಯಾದಂತಹ ವಿಸ್ಮಯ. ಕಾರಣಗಳಿಲ್ಲದೆ ವಿಶ್ವಾಮಿತ್ರರು ಎಂದು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಮ ಅಯೋಧ್ಯೆಯನ್ನು ಸೇರಿದ್ದಾರಲ್ಲ, ಏನಾದ್ರೂ ಒಂದು ಬಲವಾದ ಕಾರಣ ಇದ್ದೇ ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಂಡೆ. ಸ್ವಾಮಿ, ಈ ಕಡೆಗೆ ತಮ್ಮ ಬರೋಣವಾಯಿತು. ನಾವು ಯಾಕೆ ವಿಜಯಂಗಿದ್ದೀರಿ? ನನ್ನಿಂದ ಏನಾಗಬೇಕು ಹೇಳಬಹುದೇ? ದಾರಿಯ ಮೇಲೆ ಚಂದವಾಯಿತು ಬಹಳ ದಿವಸದಿಂದ ಪುತ್ರರಿಲ್ಲವೆಂಬ ಒಂದು ಹೇಳುವ ತನದೆ ಲೋಕದಿ ಚಂದವಾಯಿತು ಬಹಳ ದಿವಸದಿಂದ ಪುತ್ರರಿಲ್ಲವೆಂಬ ಒಂದು ಬಂದೆನಯ್ಯ ಹೀಗೆ ನಿನ್ನಲಿ ಕಂದರಾಗಿ ಅಧ್ಯಾಯಮಾನವಾದಂತಹ ವದಂತಿಯನ್ನು ಕೇಳಿದವನನು ದಶರಥ ಕೃಪಾಲನ ವಾಕ್ಯವಾದತನದಲ್ಲಿ ಯಾವುದೇ ಲೋಪದಾಶಗಳಿಲ್ಲ. ಸಮಾಜಕ್ಕೆ ಮರ್ಯಾದ ವ್ಯವಸ್ಥೆಯನ್ನು ನಿಭಾಯಿಸುವಲ್ಲಿ ನಿರ್ವಹಿಸುವಲ್ಲಿ ಅವಕಾಶ ಮಾಡಿಕೊಡಬಹುದಾದ ಅನಿಪಾರಕ ನೀನು. ಬಾಲ್ಯ ಅಷ್ಟವಂಶೀಯರು ಆಚರಿಸಿ ತೋರಿಸಿದ ಹರ್ಷೇಯ ಸಂಸ್ಕೃತಿ ಯಾವುದುಂಟು ಅದನ್ನು ಅಭೂತಪೂರ್ವವಾಗಿ ಸ್ಥಾಪಿಸಬಹುದಾದ ಸ್ಥಾಪಿತ ಚಾರಿತ್ರ್ಯವುಳ್ಳವ ಎಂಬ ನೆಗಲ್ತೆಯನ್ನು ಜಗದ ಸಜ್ಜನರಿಂದ ಕೇಳಿ ಅತ್ಯಾನಂದವನ್ನು ಹೊಂದಿದೆ. ನೋಡಾಳನ್ನು ಪಾಲನನ್ನೊಮ್ಮೆ ಎಂಬ ಹಾಗೆ ಆವಾಗ ನನ್ನ ಮನಸ್ಸು ಹಾತೊರೆಯುತ್ತಾ ಇತ್ತು. ಈ ಸಂಬಂಧಿಯರನ್ನು ಕೇಳಿದಂತಹ ವಿಚಾರ ಕಣ್ಣೀರು ಸರಿಯುತ್ತಿದ್ದಂತಹ ದಶರಥ ಪಾಲನಿಗೆ ಮಕ್ಕಳಾಗಿದೆ. ಹೌದು ಹೌದು ಹೌದು. ಹಲವಾರು ವರ್ಷಗಳಿಂದ ನೀನು ಹಾತೊರೆಯುತ್ತಾ ಇದ್ದೆ, ಬರಿ ತಪ್ಪಿಸುತ್ತಾ ಇದ್ದೆ. ಕರ ಕಮಲದಲ್ಲಿ ಅರ್ಪಕರನ್ನು ಹಿಡಿಯುವ ಭಾಗ್ಯವಿಹೀನ ನಾನಾಜನಲ್ಲ ಎಂಬ ಹಾಗೆ ನೀನು ಹೊರಗುತ್ತಾ ಇದ್ದೆ. ಅಪುತ್ರಂತ ಗಡ್ಡಾಸ್ತಿ ಎಂಬಂತಹ ದುಸ್ಥಿತಿಗೆ ನಾನು ಹಿಡಿಯುತ್ತೇನೆ ಸತ್ಯ. ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ಸತಿಯರನ್ನು ಪಡೆದೆ ನೀನು. ನಿಜವಾಗಿಯೂ ಹೆಂಡತಿಯಾದವರು ಕೇವಲ ಕಾಯಕ ಕಸುವನ್ನು ಕಳೆಯುವುದಕ್ಕೆ ಬೇಕಾಗಿ ಪುರುಷನೊಬ್ಬನಿಗೆ ಇರುವುದಲ್ಲ ತಾನೇ. ಆಕೆ ಅತ್ಯಂತ ಪ್ರಾಮುಖ್ಯವಾದ ಒಂದು ವಿಚಾರದಲ್ಲಿ ಬೇಕಾದವಳೇ ಆಗುತ್ತಾರೆ. ಯಾವಾಕೆ ಗಂಡನಿಗೆ ಕೊಡುತ್ತಾರೋ ಆವಾಗ ಮಾತ್ರ ಅವ ಹುತ್ತು ಎಂಬ ನರಕದಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಾಧ್ಯ. ಕೇವಲವನ್ನು ಮದುವೆ ಆದರೆ ಸಾಲದು ಚಕ್ರವರ್ತಿ. ಮದುವೆ ಆದ ನಂತರ ಒಬ್ಬ ಮಗಳನ್ನೋ ಪಡೆಯಬೇಕು. ಆವಾಗ ಮಾತ್ರ ಅವ ಮದುವೆಯಾದದ್ದಕ್ಕೂ ಸಾರ್ಥಕವಾಗುತ್ತದೆ, ಸತಿಯನ್ನು ಕರಗ್ರಹಣ ಮಾಡಿದ್ದಕ್ಕೂ ಸಾರ್ಥಕತೆ ಬರುತ್ತದೆ. ಅಂತಹ 3 ಮಂದಿ ಸತಿಯರಲ್ಲಿ ಮಕ್ಕಳಿಲ್ಲದೆ ಕರಗುವ ಕಾಲದಲ್ಲಿ ಪುತ್ರ ಕಾಮ್ಯಾಯುಷ್ಟಿ ಇದನ್ನು ನೀನು ಮಾಡಿದೆಯಂತೆ.
ಯಜ್ಞೇಶ್ವರನೇ ಯಜ್ಞ ಮಧ್ಯದಿಂದ ಎದ್ದು ಬಂದು ಒಳ್ಳಿದಂ ಕಾಮಧೇನುವಿನ ಕಡೆಗೆಚ್ಚಲ ಕರೆದು ದೇದ ಪಾಯಸವಿದಂ ಮರುಗುವ ಮರುಭೂಮಿ ನಗುವ ನಂದನ ವನಮಪ್ಪುದಿದಾನೆಯಂತೆ ಎಂದು ನಿನ್ನ ಕರಕಮಲಕ್ಕೆ ಇತ್ತನಂತೆ. ಅದನ್ನು ನಿನ್ನ 3 ಮಂದಿ ಸತಿಯರಿಗೆ ಹಂಚಿದ ಹೊತ್ತಿನಲ್ಲಿ ಅವರು ಗರ್ಭವತಿಯರಾಗಿ 4 ಮಂದಿ ಸತ್ಪುತ್ರರಿಗೆ ಜನ್ಮವನ್ನು ಕೊಟ್ಟರಂತೆ. ಅಂತಹ 4 ಮಂದಿ ಮಕ್ಕಳು ವರ್ತಮಾನ ಕಾಲದಲ್ಲಿ ಸಾಕೇತ ಸಾಮ್ರಾಜ್ಯದ 4 ಧರ್ಮಸ್ತಂಭಗಳು ಎಂಬ ಪ್ರತಿಯೊಬ್ಬರು ಕೊಂಡಾಡುವುದನ್ನು ಕೇಳಿ ಅಂತಾನಂದ ತುಂಬಿದ ಅಂತಃಕರಣವನ್ನು ಹೊಂದಿದೆ. ಒಮ್ಮೆ ಪಾದಯಾತ್ರೆ ಬೆಳೆಸಬೇಕು ಉಳಿದದ್ದಾದ ನೆಲಕ್ಕೆ ಎಂಬ ಹಾಗೆ ದೃಷ್ಟಿಯಿಂದ ಇಲ್ಲಿವರೆಗೆ ಬಂದೆನಯ್ಯ. ನಾವಿಲ್ಲಿ ಬಂದುದಾನಿ ಭುವನ ಲಾಲಿಬಯ್ಯ ಸದ್ಭಾವದಿಂದ ಮಖವ ಎಸಗುವ ಸದ್ಭಾವದಿಂದ ಮಖವ ಎಸಗುವ ಹಿರಿಯನ್ನು ಯೋಚಿಸಿಕೊಂಡು ಯಾವ ಪುಣ್ಯ ನಿಧಿಗಳಾದರು ಕಾವಲಂಬಿ ಅದನೋ ನಾವಿಂದಿಲ್ಲಿ ಬಂದುದಾನಿ ಭುವನಾಂತರಾಲಿ ಬಯ್ಯ ಸದ್ಭಾವದಿಂದ ಹಿರಿಯನ್ನು ಯೋಚಿಸಿಕೊಂಡು ಯಾವ ಪುಣ್ಯ ನಿಧಿಗಳಾದರು ಕಾವಲೆಂಬಿ ಅದನ ನೋಡ್ಬರೇ ಕಾವಲೆಂಬಿ ಅದನ ನೋಡ್ಬರೇ ಲೋಕದಲ್ಲಿ ಯಾವತ್ತೂ ಸೂರ್ಯವಂಶೀಯರ ಆಳ್ವಿಕೆಯಲ್ಲಿ ಕ್ಷಾಮ ಬರಲಾರದಂತೆ ಲೋಕಕ್ಷೇಮಕ್ಕೆ ಬೇಕಾಗಿ ಕಾಲ ಕಾಲಕ್ಕೆ ತಕ್ಕುದಾಗಿ ಯಾಗ ಯಶನಾದಿಗಳನ್ನು ವಿರಚಿಸುವಂತಹ ಪರಿಪಾಠವನ್ನು ಕೃತಿಯನ್ನು ಎಸಗುಕೊಂಡವರು ನೀವು. ಆದ್ದರಿಂದಲೇ ನೀವು ಧರ್ಮಿಷ್ಠರು ಎಂದು ಕರೆಸಿಕೊಂಡಿದ್ದೀರಿ. ಚತುರ್ಸಾಗರ ಮಧ್ಯಗತವಾದ ಭೂಮಿಯನ್ನಾಡುವ ಪ್ರತಿಯೊಬ್ಬ ಭೂಮಿಪಾಲರು ಇಲ್ಲಿಗೆ ಮಕುಟವಿರುವುದು ಯಾಕಾಗಿ? ಇದು ಧರ್ಮಪೀಠ ದೇವಪೀಠ ಎಂಬ ಸದ್ಭಾವನೆಯಿಂದಲೇ ಇರುವೆ. ಅಂತಹ ನೆಲಕ್ಕೊಬ್ಬ ಋಷಿಸತ್ತಮ ಬರ್ತಾನೆ ಅಂತಾದರೆ ಕೇವಲ ಯೋಚಕನಾಗಿಯೂ ಕುಶಲೋಪರಿಗಳನ್ನು ವಿಚಾರಿಸುವುದಕ್ಕಾದರೂ ಸಾಧ್ಯವುಂಟೇ ಹೇಳು. ನಾನು ವಿಶ್ವಾಮಿತ್ರ, ವಿಶ್ವಕ್ಕೆ ಮಿತ್ರ. ಮೊದಲು ನಿನ್ನಂತೆ ಇದ್ದವನು ಪ್ರಯತ್ನ ಮೂಲಕವಾಗಿ ಋಷಿ ಸ್ಥಾನವನ್ನು ಸೇರಿದವನಿಗೆ ರಾಜನಾಗಿ ರಾಜ್ಯ ಋಷಿತ್ವಕ್ಕೆ ಏರದೆ ರಾಜನಾಗಿ ಬ್ರಹ್ಮ ಋಷಿತ್ವವನ್ನು ಏರಿಕೊಂಡವ ನಾನು. ಎಲ್ಲರಿಗೂ ಅಸಾಧ್ಯ. ಅಂತಹ ಸ್ಥಾನವನ್ನು ಏರಿದರೆ ಸಾಲದಪ್ಪ. ಒಬ್ಬನಿಗೆ ಪೀಠ ದೊಡ್ಡದು ಸಿಗುತ್ತದೆ. ಪೀಠದಲ್ಲಿ ಕುಳಿತ ನಂತರ ಏನು ಮಾಡಬೇಕು ಅಂತಲೇ ಅವನಿಗೆ ಗೊತ್ತಿರುವುದಿಲ್ಲ. ಕೆಲವರ ಅಧಿಕಾರದ ಆಸೆ ಮಾತ್ರ ಇರಿಸಿಕೊಳ್ಳುವರಲ್ಲದೆ ಪರೋಪಕಾರ ಬಗ್ಗೆ ಇರೋದಿಲ್ಲ ಅವರಲ್ಲಿ. ಅವನ ಮರ್ಯಾದೆ ಪೂರ್ತಿ ತೆಗೆಯುತ್ತಾನೆ, ಆ ಪೀಠದ ಮರ್ಯಾದೆಯನ್ನು ತೆಗೆಯುತ್ತಾನೆ. ಏನು ಮಾಡೋಣ? ನಾವೆಲ್ಲ ಹಾಗೆಲ್ಲವಪ್ಪ. ಬ್ರಹ್ಮ ಋಷಿ ಈ ಪದವಿಯನ್ನು ಏರಿದರೆ ಸಾಲದು, ಆ ಪದದ ಅರ್ಥವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದದ್ದನ್ನು ಅನುಷ್ಠಾನಗೊಳಿಸುವಂತಹ ಕ್ರಿಯೆಯನ್ನು ಎಸಗುವುದಕ್ಕೆ ಸಿದ್ಧರಾದವರು ಬ್ರಹ್ಮ ಋಷಿಯಾಗಿ ಲೋಕದ ಬ್ರಹ್ಮಕರ್ಮವನ್ನು ಕಾಲ ಕಾಲಕ್ಕೆ ಸರಿಯಾಗಿ ಮಾಡುವಂತೆ ಲೋಕಕ್ಕೆ ಆದರ್ಶ ರೂಪವಾಗಿ ನಾವೇ ಮಾಡಿ ತೋರಿಸಿದವರು
ಸಿದ್ಧಾಶ್ರಮ ಹೇಳುವುದಕ್ಕೆ ನನ್ನ ಜಾಗ. ಅಲ್ಲಿದ್ದುಕೊಂಡೆ ವಿಶ್ವಕ್ಷೇಮಕ್ಕೆ ಬೇಕಾದಂತಹ ವಿಶ್ವ ಹೃತ್ಯ ಎನ್ನುವಂತಹ ಮಹಾಯಾಗವೊಂದನ್ನು ಮಾಡುವ ಸಂಕಲ್ಪವನ್ನು ಮಾಡಿದ್ದೇನೆ. ಏನು ಮಾಡೋಣ ಹೇಳು? ಶುಭ ಒಂದಕ್ಕೆ 9 ವಿಘ್ನ ಅಲ್ವೇ? ಅಲ್ವೇ? ಹಾಗಿದ್ರೆ ಉತ್ತಮವಾದದ್ದಕ್ಕೆ ವಿಘ್ನ ತುಂಬಾ ಬರ್ತದೆ ಅಂತ ಆದ್ರೆ ವಿಘ್ನವನ್ನು ಲೋಕದಲ್ಲಿ ನಿವಾರಣೆಗೊಳಿಸಬೇಕಾದವರು ಯಾರು? ಎಲ್ಲರಲ್ವೇ? ವಿಭುತರಾದಂತಹ ನಾವು ಕರ್ಮ ಎಸಗುವಲ್ಲಿ ದುಷ್ಟ ಶಕ್ತಿಗಳಿಂದ ತಡೆ ಉಂಟಾದ ಕಾಲದಲ್ಲಿ ಅದನ್ನು ನಿವಾರಿಸಬೇಕಾದವರು ಕ್ಷಾತ್ರೀಯರಾದಂತಹ ನೀವು. ಹೌದಷ್ಟೇ? ಆದ್ದರಿಂದಲೇ ಪೃಥ್ವಿಪತಿಯಾದ ನಿಮ್ಮಲ್ಲಿ ವಿಷ್ಣು ತತ್ವವನ್ನು ಕಂಡುಕೊಂಡು ನೀವು ಧರ್ಮ ರಕ್ಷಣೆಗೆ ಹೇತುವಾಗಬಲ್ಲಂತಹ ರಕ್ಷಕರು ಅಂತ ಭಾವಿಸಿದ್ದೇನೆ. ಯಜ್ಞ ಮಾಡುವಲ್ಲಿ ಅದೇ ತಡೆಗಳು ಬರುವುದು ಸ್ವಾಭಾವಿಕ. ಹಾಗಿದ್ರೆ ಆ ಅದೇ ತಡೆಗಳನ್ನು ನಿವಾರಿಸುವುದಕ್ಕೆ ನನಗೊಬ್ಬ ಸಮರ್ಥ ಬೇಕು ಎನ್ನುವ ಕಾರಣದಿಂದಲೇ ಇಲ್ಲಿಗೆ ಬಂದೆನಪ್ಪ. ಯಜ್ಞಕ್ಕೆಂದಾಗುವ ಸೇವೆಯನ್ನು ಸರ್ವಜ್ಞನೇ ನಿರೂಪಿಸಿದರೆ ನಾಮಾಜ್ಞೆನಿರಗೆ ನಿಮ್ಮ ನೃಪ ನುಡಿಯಲ ಮಾತಿಗವ ನಿಂತೆಂದನು. ಸಂತೋಷವಾಯಿತು ನಿಮ್ಮ ಮಾತು ಕೇಳಿ. ಕೊಡಲಿ ಪಾಲಕರಿಗೆ ರಾಜ್ಯದ ರಕ್ಷಣೆ ಇರುವುದು ನಿಜ, ಧರ್ಮದ ರಕ್ಷಣೆ ಇರುವುದು, ಧರ್ಮ ಉಳಿಸುವಂತಹ ಕಾರ್ಯ ಮಾತ್ರ ಋಷಿ ಮುನಿಗಳಿಗಿರುವುದು. ಸತ್ಯ. ಧರ್ಮ ಉಳಿಬೇಕೆಂದಿದ್ರೆ ಈ ಭೂಲೋಕದಲ್ಲಿ ಯಾಗಯಜ್ಞಾದಿಗಳು ಆಗಲೇಬೇಕು. ದೇವತೆಗಳ ಮನಸ್ಸು ತೃಪ್ತಿಗೊಳ್ಳಲೇಬೇಕು. ಅದನ್ನು ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವೇ ಹೇಳಿ? ಇಲ್ಲ. ಮಾಡಬೇಕಾದವರು ಯಾರು? ಋಷಿಮುನಿಗಳು. ಋಷಿಮುನಿಗಳು ಕಾಂತಾರದಲ್ಲಿ ಆಶ್ರಮವನ್ನು ಕಟ್ಟಿರೋದು. ಯಾಗ ಯಜ್ಞಾದಿಗಳನ್ನು ಮಾಡಬೇಕಾಗಿದೆ. ಸವಲತ್ತುಗಳು ಬೇಕು. ಸವಲತ್ತುಗಳಿಲ್ಲದಿದ್ರೆ ಯಾವ ರೂಪದಲ್ಲಾದರೂ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಅಸಾಧ್ಯ. ಸಾಹಿತ್ಯ ವಿಶೇಷಗಳು ಬೇಕು. ಅದನ್ನು ಒದಗಿಸಿಕೊಳ್ಬೇಕಾದ್ರೆ ಕೊಡವಿ ಪಾಲಕರೊಬ್ಬರ ಸಹಾಯ ಬೇಕು. ಖಂಡಿತ. ಅರ್ಥ ಆಯ್ತು. ಅಯೋಧ್ಯೆ ಅರಮನೆಯಲ್ಲಿ ಬೇಕಾದಷ್ಟು ಸಂಪತ್ತಿದೆ. ಸಮುದ್ರದ ದಡದಲ್ಲಿ ಹೊಯ್ಗೆ ರಾಶಿದ್ದಂತೆ ದ್ರವ್ಯಗಳು ಭಂಡಾರದಲ್ಲಿ ತುಂಬಿ ತುಳುಕುತ್ತವೆ. ಇವುದರ ಸಹಾಯದಿಂದ ಬೇಕಾದಂತಹ ಕಾರ್ಯವನ್ನು ನಾನು ಮಾಡಿ ಮುಗಿಸ್ತೇನೆ ಎಂಬಂತಹ ನಿರ್ಧಾರದಿಂದಲೇ ಇಲ್ಲಿಗೆ ಬಂದಿರ ಬಹಳ ಒಳ್ಳೆಯದು ಸ್ವಾಮಿ. ಈ ನಮ್ಮ ಭೂಮಿಗೆ ಒಳಿತಾಗುವಂತಹ ಮಹಾ ಯಜ್ಞವೊಂದನ್ನು ನೀವು ಮಾಡ್ತೀವಿ ಅಂತಾದ್ರೆ ಈ ಕ್ಷಣ ಆಜ್ಞಾಪಿಸಬೇಕು, ಏನ್ ಮಾಡಬೇಕು, ಏನನ್ನು ಕೊಡಬೇಕು ಎಂಬ ಹಾಗೆ ನಿರೂಪಿಸಿದ್ದಾದ್ರೆ ನಿಮ್ಮ ಪಾದನಾಳೆಯಾಗಿ ಸಕಲವನ್ನು ಈಡೇರಿಸಿಕೊಳ್ತೇನೆ. ಸಂತೋಷವಾಯಿತು ಈ ಮಾತಿಗಾನು ಓಹೋ ಅಜಲೇ ಮುಖ್ಯನಾದ ಪರಿಪಾಲಕರು ಉದಿಸಿದ ಪರಮ ಪವಿತ್ರ ವಂಶ.
ಅಂತ ಪಾವನ ಚಾರಿತ್ರ್ಯವುಳ್ಳ ವಂಶಗಳಲ್ಲಿ ನೀನು ಉದ್ಭವಿಸಿದ್ದಕ್ಕೆ ನಿನ್ನ ಜೀವನ ಸಾರ್ಥಕವಾಯಿತು. ನಿನ್ನಂತಹವರನ್ನು ಕಂಡು ಸಮಾಲೋಚನೆ ನಡೆಸುವುದಕ್ಕೆ ಬಂದೆನಲ್ಲ, ನನ್ನ ಸಂಕಲ್ಪ ಸಾಕಾರಗೊಳ್ಳುತ್ತದೆ ಎನ್ನುವ ಸಂತೋಷವೂ ನನಗಾಯಿತು. ಓಹೋ, ಮೆಚ್ಚಿದರ ಈ ದಂಪತಿ ಒಬ್ಬಾತನಿಗೆ ಅರಸುವ ಬಳ್ಳಿಯೇ ಕಾಲಿಗೆ ತೊಡರಿದಂತೆ ಇನ್ನು ನೀನಾಡಿದ ಹುಟ್ಟಿಯಿಂದ ನನಗೆ ಅಷ್ಟು ಆನಂದವಾಯಿತು. ಸಿಕ್ಕಿತು, ನಾನು ಎಣಿಸಿದ್ದೇ ಏನು ಬೇಕು ಋಷಿತುಲ್ಯವಾದ ಬದುಕನ್ನು ಸಾಗಿಸುತ್ತಿರುವ ನಾನು ನಿನ್ನಲ್ಲಿ ಒಂದು ಯಜ್ಞದ ಸಹಾಯಕ್ಕೆ ಬೇಕಾಗಿ ನನ್ನ ತನಕಾದಿಗಳನ್ನು ಅಲ್ಲ ತುಪ್ಪವು ಅದಕ್ಕೆ ಬೇಕಾದ ಸಾಹಿತ್ಯವು ಇತ್ಯಾದಿಗಳನ್ನು ಕೇಳುವುದಕ್ಕೆ ಇಚ್ಛಿಸುವುದಿಲ್ವಪ್ಪ. ಕಾನನದಲ್ಲಿರುವಂತಹ ಕರ್ಮಠನಾದ ಬ್ರಾಹ್ಮಣನಾಗಲಿ ಯಾವೊಬ್ಬ ಋಷಿಯಾಗಲಿ ಅರಸನನ್ನು ಆಶ್ರಯಿಸುವುದು ಧರ್ಮ. ಎಲ್ಲಕ್ಕೂ ಒಬ್ಬ ಕೊಡ್ತಾನೆ ಅಂತ ಕೈ ಮೀರಿ ಕುಳಿತುಕೊಳ್ಳುವುದಲ್ಲವಲ್ಲ. ಸಾಧ್ಯವಾಗುತ್ತದೆ ಅಂತಾದ್ರೆ ಕಾನನದ ಗೆಡ್ಡೆ ಗೆಣಸುಗಳನ್ನಾದರೂ ತಂದು ಅದರಿಂದ ಮಾಡಬಹುದಾದ ಕ್ರಿಯೆಯನ್ನು ಮಾಡಬಹುದು ತಾನೆ. ಒಂದು ಕಾಲದಲ್ಲಿ ಒಬ್ಬಾತ ಅಶ್ವವೇ ಇಲ್ಲ, ಅಶ್ವಮೇಧ ಯಾಕಾಗಬೇಕು ಎಂಬ ಹಾಗೆ ಆಲೋಚಿಸಿದನಂತೆ. ಅದಕ್ಕೆ ಬೇಕಾಗಿ ಅಜಮೇಧ ಎಂಬ ಹೆಸರನ್ನು ಆ ಯಾಗಕ್ಕೆ ಬದಲಿಸಿದ. ಹಾಕಿತ್ತು ಅಜ ಅಂದ್ರೆ ಧಾನ್ಯ ಅಂತ ಅರ್ಥ. ಧಾನ್ಯವನ್ನು ಇದರ ಮೇಲಿರುವಂತಹ ಎಲ್ಲಾ ಕವಲುಗಳನ್ನು ತೆಗೆದ, ಯಜ್ಞಕ್ಕೆ ಹಾಕಿದ, ಯಾಗ ಮಾಡಿದ. ಸ್ವೀಕರಿಸಲಿಲ್ಲವೇ ದೇವತೆಗಳು? ಅಶ್ವಮೇಧ ಹೋಯಿತು, ಅಜಮೇಧ ಆಯಿತು. ಅಜ ಅಂದ್ರೆ ಆಡಿನ ತಲೆ ಕಡಿಯುವುದು ಅಂತ ಅರ್ಥ ಅಲ್ಲ. ಇವತ್ತೆಗೆದು ಧಾನ್ಯದಿಂದಲೇ ಒಂದು ಯಜ್ಞ ಮಾಡಿದ. ಬರೆದಂತೆ ಎಲ್ಲ ಆಗಬೇಕು ಅಂತಿಲ್ಲ. ಕರ್ಮ ಎಸಗುವ ಬ್ರಾಹ್ಮಣನ ತಲೆಯಲ್ಲಿ ಇರುವುದದು. ಬ್ರಾಹ್ಮಣ ಕೊಡ್ತಾನೆ ಅಂತ ಎಲ್ಲವನ್ನು ಉಪಹೇರಿದ ಹಾಗೆ ಮಾಡುವುದಲ್ಲ. ದೀಕ್ಷಿತನಾಗಿ ಕುಳಿತುಕೊಳ್ಳುವವನು ಎಷ್ಟರಿಂದ ಎಷ್ಟನ್ನು ಮಾಡುವುದಕ್ಕೆ ಸಾಧ್ಯ ಅಂತ ಆಲೋಚಿಸಬೇಕು. ಒಂದು ಹೋಮ ಆಗಬೇಕು ಸ್ವಾಮಿ ಬ್ರಾಹ್ಮಣರೇ ಅಂತ ಹೇಳಿದಾಗ ಅವ ಇಷ್ಟು ಉದ್ದತ್ತು ಕೊಟ್ಟಾಕ್ಷಣ ಎಲ್ಲಾ ಸಿದ್ಧಪಡಿಸುವುದಲ್ಲ, ಅದನ್ನು ಓದಬೇಕು. ಇಷ್ಟು ಬೇಕೇ ಒಂದು ಯಾಗಕ್ಕೆ ಎಂದು ಅವನೇ ತರ್ಕಿಸಬೇಕು. ಇಷ್ಟು ಇಲ್ಲದೆ ಕಡಿಮೆಯಲ್ಲಿ ಮಾಡಿದ್ರೆ ಏನು ಅವನೇ ಊಹಿಸಬೇಕು. ಅಷ್ಟನ್ನು ಸಾಧ್ಯವಾದದ್ದನ್ನು ಮಾಡಬೇಕು. ಹಾಗೆ ಉಪರಿಚರವಂತಹ ಘನಯಾಗವನ್ನು ಮಾಡಿದ. ಅಂತಹ ಭವ್ಯ ಚಾರಿತ್ರ್ಯವೋ ಪರಂಪರೆಯನ್ನು ಹೊಂದಿದ ಪರಂಪರೆಯಲ್ಲೇ ಇದು.
ಈ ಭವ್ಯ ಪರಂಪರೆಯಲ್ಲಿ ನಾನಾದರೂ ತರ್ಕಿಸುವುದಷ್ಟನ್ನೇ ಇನ್ನಂತಹ ಮೇಧಾವಿಯೊಬ್ಬ ಇಂತಹದ್ದು ಬೇಕೆ ಅಂತ ಕೇಳ್ತಾ ಇದ್ದಿ. ನನಗೆ ನಿನ್ನಲ್ಲಿರುವ ಸಂಪತ್ತು ಬೇಕಪ್ಪ. ಯಾವುದು ಬೇಡ ಸಿರಿ ಏತಕ್ಕೆ ನನಗೆ ಹೋಗುವುದಕ್ಕೆ ವಾಹನ ಮತ್ತು ಬೇಕೆ? ಏಕೆ ಸಿರಿಯರಸನ ಒಲಿಸಿಕೊಳ್ಳುವುದಕ್ಕೆ ವಾಹನ ಬೇಕೆ? ಆದ ಯಾವುದರ ಅಗತ್ಯವೇ? ಚತುರಂಗ ಸೇನೆ ಯಾವುದು ಬೇಕಾಗಿದೆ? ಆಶ್ರಮದ ಕೆಲಸಕ್ಕೆ ಹೆಣ್ಣು ಮಕ್ಕಳು. ನಮ್ಮ ಆಶ್ರಮದಲ್ಲಿ ನಾವೆಲ್ಲ ಕೈಕಾಲು ಸುಖ ಇರುವಲ್ಲಿವರೆಗೆ ನಾವೇ ಶ್ರಮಿಸುವವರು. ಬೇಕು ಅಂತಿದ್ರೆ ನಮಗೆ ಶಿಷ್ಯ ವರ್ಗ ಉಂಟು, ಹೆಣ್ಣು ಮಕ್ಕಳ ಸೇವೆ ನಮಗೆ ಯಾಕೆ ಹೇಳು? ಅದು ಯಾವುದೂ ಅಗತ್ಯ ಇಲ್ಲ. ಎನ್ನುವ ದೃಢತೆಯಿಂದಲೇ ಉಂಟು ಅಂತಾದರೆ ಯಾಗಕ್ಕೆ ತಡೆಗೋಡೆಯಾಗಿ ನಿಲ್ಲುವವರು ರಕ್ಕಸರು. ಅಂತಹ ದೈತ್ಯವರನ್ನು ನಿವಾರಿಸುವಂತ ಸರ್ವ ಸಮರ್ಥ ಶಕ್ತಿ ಯಾವುದು ಎಂದು ತರ್ಕಿಸಿದಾಗ ಇದ್ದರೆ ಅದು ಧ್ವನಿ. ನಾನು ನನಗೂ ಇಡೀ ಜಗತ್ತು ಆನಂದವನ್ನು ಒದಗಿಸಬಲ್ಲ ಆನಂದ ಎಂಬ ಅರ್ಥದ ಇನ್ನೊಂದು ಪದವೇ ರಾಮ. ಅಂತಹ ರಾಮನನ್ನೇ ನೀನು ನನ್ನ ಜೊತೆಯಲ್ಲಿ ಸತ್ಯ ಸಂರಕ್ಷಣೆಗಾಗಿ ಕೊಟ್ಟೆ ಆದ್ರೆ ಜೊತೆಯಲ್ಲಿ ಲಕ್ಷ್ಮಣ ಬಂದರೂ ಆಕ್ಷೇಪ ಇಲ್ಲ, ನನಗೆ ಧನ್ಯತೆ ಮೂಡುತ್ತದೆ. ಕುಶಿಕ ಜನೋಳೆಂದನಿ ಯೌವನ ತುಂಬದಿಹ ಶಿಶುವಿನಿಂದ ಮಗು ಹೇಗೆ ರಕ್ಷಣೆ ಮಾಡಿ ಅದು ನಿಮ್ಮ ಯಜ್ಞವನ್ನು ನೀವು ಪಾಲಿಸಿಕೊಂಬುದೇ ಸಕಲ ಪರಿಕರ ಬೆಳೆಯಿಸಿಕೊಂಡು ನಾನೇ ಕಣ್ಣುಗಟ್ಟಲೆ ಬಂತು ಸ್ವಾಮಿ. ತಲೆ ತಿರುಗುವುದಕ್ಕೆ ಪ್ರಾರಂಭವಾಯಿತು. ದೋಷ ಇರಬೇಕು. ಯಾಕೆ ಏನು ಆಲೋಚನೆ ಮಾಡಿಕೊಂಡೆ? ಇದಕ್ಕೆಲ್ಲ ಕಾರಣ ನಿಮ್ಮ ಕೊನೆಯ ಮಾತು ಯಾವುದು? ಮಸ್ತಕ ಮಣಿ ಸ್ವರೂಪನಾದಂತಹ ರಾಮಚಂದ್ರನನ್ನು ಕೊಡು. ನಿಜ. ಯಾಕೆ ದಶರಥ ದುಃಖ ಹುಟ್ಟಿದಂತಹ ಮಗು ಇನ್ನು ಎಳವೆಯೇ ಇದ್ದಾನೆ. ಪ್ರಾಯ ಬೆಳೆದಿಲ್ಲ, ದೇಹವು ಇನ್ನು ಬೇಕಾದಷ್ಟು ಬೆಳೆದಿದ್ದಿಲ್ಲ. ನೀವು ಹೇಳಿದಂತೆ ಯಾಗ ಯಜ್ಞಾದಿಗಳನ್ನು ಕಲಿಸುತ್ತಾ ದುಷ್ಟ ರಾಜ್ಯಗಳ ಮಾಡುವುದಕ್ಕೆ ಮಗನನ್ನು ಕೊಟ್ಟು ಕಳಿಸು ಎಂದು ಹೇಳ್ತಿದ್ದೀರಲ್ಲ. ಸತ್ಯ. ಒಂದು ತಿಳಿದರೆ 9 ತಿಳಿಯದಂತಹ ಮುಗ್ಧತೆ, ಒಮ್ಮೆಗೆ ಬಿದ್ದರೆ ಎದ್ದು ನಿಲ್ಲುವುದಕ್ಕೆ ಶಕ್ತತೆ, ಅಂತಹ ಮುದ್ದು ಬಾಲಕನನ್ನು ನೀವು ಕೇಳಿದಿರಲ್ಲ. ಕೇಳುವುದಕ್ಕೂ ಮನಸ್ಸು ಬರ್ತಲ್ಲ. ಸರಿ, ಅವನ ವಿಚಾರ ಬೇಡ. ನಾನಿದ್ದೇನಲ್ಲ, ಎಂತೆಂಥ ಘನ ಕಾರ್ಯವನ್ನು ಮಾಡಿದ್ದೇನೆ. ಶರೀರನಾಗಿ ಸ್ವರ್ಗಲೋಕ ಪ್ರವೇಶ ಮಾಡಿದ್ದೇನೆ. ಶಂಬರಾಸುರನ ಮುಖ್ಯರಾದಂತಹ ರಾಮನನ್ನು ಕೊಂದವ. ನೋಡಿದಲ್ಲಿ ಏನು ಬಲ ಕಡಿಮೆ ಇಲ್ಲ. ಚತುರಂಗ ಸೇನೆ ಉಂಟು. ನಾನೇ ಜನ ಸೇರಿಕೊಂಡು ಬಂದು ನೀವು ಮಾಡುವಂತಹ ಯಾಗದ ರಕ್ಷಣೆ ನಾನು ಮಾಡ್ತೇನೆ. ಚಂದವಾಯ್ತು ಭೂಮಿ ಪಾಲನಿಂದ ಚಂದವಾಯ್ತು ಭೂಮಿ ಪಾಲನಿಂದ ಈಗ ಎಂದುದನ್ನು ಮರೆತೆಯಲ್ಲ ಕ್ಷಣದಿ ಖ್ಯಾತ ಬಂದ ದಾರಿಯನ್ನು ಹಿಡಿದು ಕೋಪೆ ನಾನು, ಬಂದ ದಾರಿಯನ್ನು ಹಿಡಿದು ಕೋಪೆ ನಾನು, ನಿನ್ನ ಕಂದನನ್ನು ಕೂಡಿ ಸುಖದಿ ಬಾಳು ನೀನು, ನಿನ್ನ ಕಂದನನ್ನು ಕೂಡಿ ಸುಖದಿ ಬಾಳು ನೀನು. ಪತಿ ಧರ್ಮಪೀಠವನ್ನು ಏರಿದಂತಹ ಭೂಮಿಪಾಲ ನೀನು ಕೋಟಿ ಕೋಟಿ ಪ್ರಜೆಗಳನ್ನು ತನ್ನ ನಾಲಗೆಯ ತುದಿಯಲ್ಲಿ ಆಡಿದಂತೆ ನಡೆಯುವಂತೆ ಮಾಡಬಲ್ಲ ಶಕ್ತ ನೀನು.
ಆ ನಾಲಗೆ ಎಂದು ಎರಡಾಗುಡುವುದಕ್ಕೆ ಮುಂದಾಯಿತಲ್ಲ. ಮನುಷ್ಯನಿಗೆ ನಾಲಗೆ ಒಂದೇ ಇರಬೇಕು ನೃಪತಿ, ಅದು ಕಾಣುವ ನಾಲಗೆ. ಎರಡಿರಬಾರದು. ಎರಡು ಉಂಟು ಅಂತಾದ್ರೆ ಆ ನಾಲಗೆಗೆ ಬೆಲೆ ಇಲ್ಲ ಅಂತ ಅರ್ಥ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಶಿವನಾದರೂ ಮೆಚ್ಚಿ ಅಹುದಹುದೆನಬೇಕಂತೆ. ಅಂತಹ ಹುಟ್ಟಿಯನ್ನು ಅಜಸುಕುಮಾರನ ಬಾಯಿಂದ ಬರ್ತದೆ ಅಂತ ನಾನು ನಿರೀಕ್ಷಿಸಿದ್ರೆ ನೀನು ಹೇಳ್ತಾ ಇದ್ದಿ ನನ್ನ ಮಗ ಸಣ್ಣವ, ವಿದ್ಯೆ ಕಲಿಯಲಲ್ವೇ? ನಿಮ್ಮಂತಹ ಮುದುಕರು ಮಾಡುವ ಕೆಲವೊಂದೊಂದು ಸಣ್ಣ ಸಣ್ಣ ಕೆಲಸದಿಂದ ಈಗ ಯುವಕರು ಕೆಲಸ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಯಾವತ್ತೂ ಯುವಕರನ್ನು ಪ್ರೋತ್ಸಾಹಿಸಬೇಕು. ಹೋಗುತ್ತೇನೆ ಅಂತ ಹೇಳುವಾಗ ಹೋಗುವುದಕ್ಕೆ ಬಿಡಬೇಕು. ಉನ್ನತವಾದ ಕೃತಿಗೆ ಏರಿಸಬೇಕು. ಆವಾಗ ಮಗು ತನ್ನ ಕೆಲಸವನ್ನು ತಾನೇ ಮಾಡುವುದಕ್ಕೆ ಶಕ್ತನಾಗುತ್ತಾನೆ. ಇಲ್ಲ ಅಂತಾದ್ರೆ ರಾಮಯ್ಯನು ವಿದ್ಯೆ ಕಲಿಯಲಿರುವೆ, ಸಾಮರ್ಥ್ಯ ವಿಹೀನತೆಯೇ. ನಿನ್ನಂತಹ ಒಬ್ಬ ಭೂಮಿಪಾಲನ ಮಗವ ಧರ್ಮಯಜ್ಞದ ಸಂರಕ್ಷಣೆಯನ್ನು ಮಾಡಬಲ್ಲ ಸರ್ವಶಕ್ತತೆ ಉಂಟು ಎನ್ನುವುದನ್ನು ತರ್ಕಿಸಿ ತಾರ್ಕಿಕನಾಗಿ ನಿನ್ನ ಬಳಿಗೆ ಬಂದೆ. ನೀನು ಹೇಳುತ್ತಿದ್ದಿ ಒಂದು ತಿಳಿದರೆ 9 ತಿಳಿಯದು. ಮತ್ತೆ ಕಲಿಯುವುದು ಯಾವಾಗ? ಎಲ್ಲ ನಿಮ್ಮಂತಹ ಮುದುಕರಿಗೆ ಸೀಮಿತವಾಗಿರುವುದು ಕಲಿತದ್ದು ಅಂತಾದ್ರೆ ಯುವಕರು ಕಲಿಯುವುದು ಯಾವಾಗ? ಮುಂದೆ ಬರುವುದು ಯಾವಾಗ? ಒಂದು ಅವಕಾಶ ಮಾಡಿಕೊಡೆಯ ಯುವಕರಿಗಾದರೂ. ಅವರಾದರೂ ಕಲಿಯಲಿ. ನಿಮ್ಮಂತೆ ಅವರಿಗೂ ನಾಳೆ ಪ್ರಾಯ ಬರುತ್ತದೆ ಎಂಬ ಪ್ರಜ್ಞೆ ನಿಮಗೆ ಇರಲಿ. ಇಲ್ಲ ಅಂತಾದ್ರೆ ಮುದುಕರಿರುವಾಗ ಮುದುಕರ ಜೊತೆಯಲ್ಲೇ ಇದ್ದದ್ದು ಹೋಗುತ್ತದೆ. ಈ ಯುವಕರಿಗೆ 90 ಆದ್ರೂ ಯುವ 16ರಲ್ಲೇ ಇರುವುದು. ಆದ್ದರಿಂದ ಹೇಳ್ತಾ ಇದ್ದೇನೆ, ಅವರು ಬೆಳಗಲಿ ಬೆಳೆಯಲಿ, ಅದಕ್ಕೆ ಅವಕಾಶ ಮಾಡಿಕೊಡು. ಒಂದು ವೇಳೆ ಆಟವನ್ನು ಪೂರೈಸುವುದಕ್ಕಾಗುವುದಿಲ್ಲ ಅಂತಾದ್ರೆ ನೀನು ಬರಬೇಕಾಗಿಲ್ಲ, ನಿನ್ನ ಚತುರಂಗ ಸೇನೆ ಬೇಕಾಗಿಲ್ಲ. ಆಗುವುದಿಲ್ಲ ಅಂತ ಹೇಳು. ನಾನು ಬಂದ ಪಥವನ್ನು ಹಿಡಿದು ನಾನು ನಡೆಯುತ್ತೇನೆ. ಸ್ವಾಮಿ, ಏನು ನಿಮ್ಮ ಮಾತುಗಳನ್ನು ಕೇಳಿದಾಗ ನಾನು ಯಾವುದೋ ನಿಮಗೆ ಮನಸ್ಸಿಗೆ ಒಗ್ಗದಂತಹ ಮಾತುಗಳನ್ನು ಆಡಿದೆ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಹೇಳಿದ್ದನ್ನು ಮಾಡುತ್ತೇನೆ ಅಂತ ಹೇಳಿದ್ದಿ, ಯಾವನನ್ನು ಕಳೆಯಿತು ಅಂತ ಹೇಳುವಾಗ ಆಗುತ್ತಿಲ್ಲ ಅಂತ ಹೇಳಿದ್ದಿ. ಯಾವನೇ ಆದ್ರೂ ಋಷಿ ಮುನಿಗಳ ಕೋಪಕ್ಕೆ ತುತ್ತಾಗಬಾರದು. ಅದರಲ್ಲಿಯೂ ನಿಮ್ಮ ಆಗಿದ್ದಂತಹ ತಪ್ಪು, ನಿರತರಾದಂತಹ ತಪ್ಪು, ನಿಧಿಗಳಾದಂತಹ ಋಷಿಗಳ ಶಾಪಕ್ಕೆ ಒಳಗಾದರೆಂದಾದ್ರೆ ನಾನು ಮಾಡಿದ್ರೆ ಹೋಗಲೇ ಬಿಡಿ, ನಮ್ಮ ವಂಶವೇ ಹಾಳಾಗಿ ಹೋಗ್ತದೆ. ಏನು ನೀವು ಆಲೋಚಿಸಿಕೊಳ್ಳಿ. ಅದೆಷ್ಟೋ ವರ್ಷಗಳ ತನಕ ಸಂತತಿ ಇಲ್ಲ ಎಂಬ ಹಾಗೆ ಹೊರಗುತ್ತಿದ್ದೆ. ನಮ್ಮ ಅರಮನೆ ಎಂಬುದು ಬರೇ ಒಂದು ಸ್ಮಶಾನದ ಹಾಗೆ ಕಾಣುತ್ತಾ ಇತ್ತು, ಮರುಭೂಮಿಯಾಗಿತ್ತು. ರೂಢಿಯಲ್ಲೊಂದು ಮಾತಿದೆ, ಮಕ್ಕಳ ಆಡದ ಮನೆ, ಹಾಲು ತುಂಬ
ಹೋಗುತ್ತೇನೆ, ಇದು ನಿಷ್ಪ್ರಯೋಜನ ಎಂಬ ಹಾಗೆ. ಹಾಗಾದ್ರೆ ನಮ್ಮ ಈ ಅರಮನೆ ಹಾಲು ತುಂಬುತ್ತದೆ ಹಾಗೆ ಹೋಯ್ತಲ್ಲ, ಬರಡುಭೂಮಿ ಹಾಗಾಗಿ ಹೋಯ್ತಲ್ಲ ಎಂಬ ಹಾಗೆ ನಿತ್ಯ ಕೊರಗುತ್ತಿದ್ದಾಗ ಗುರುಗಳ ಆದೇಶದಂತೆ ಪುತ್ರಕಾಮೇಶ್ವರ ಮಾಡಿದೆ. ಪರಿಣಾಮವಾಗಿ 4 ಮಕ್ಕಳನ್ನು ಪಡೆದೆ. ಸರಿ, ಇನ್ನು ಮಕ್ಕಳ ಆಟ ಪಾಠಗಳಲ್ಲಿ ತೊಡಗಿದ್ದಾರೆ ಹೊರತು ಯುದ್ಧ ಅಭ್ಯಾಸವನ್ನು ಮಾಡಿದ್ದಿಲ್ಲ. ಅಂತಹ ಪುಟ್ಟ ಬಾಲಕರನ್ನು ನೀವು ಕೇಳಿದೆ. ಮಕ್ಕಳನ್ನು ಪಡೆದ ಮೇಲಿತ್ತ ಒಂದು ಕ್ಷಣ ಚಿಕ್ಕವರನಗಳಿನೋಮಿರಲಿಲ್ಲವತ್ತ, ಒಂದು ಕ್ಷಣ ಚಿಕ್ಕವರ ನಗಳಿನಾನಿರಲಿಲ್ಲವತ್ತ, ರಕ್ತಸರ ಉಪಹತಿಗೆ ನಿನ್ನ, ರಕ್ತಸರ ಉಪಹತಿಗೆ ನಿನ್ನ ವಶ ಶ್ರೀಗಢನೆ ಕೊಡಲೆತ್ತು ರಘುರಾಮನನ್ನ, ಏನಿದನುಕಿದದ ಕಾಲ ಏನು ಇನ್ನು ಪುಟ್ಟ ಬಾಲಕ ಅವರನ್ನು ನಾನು ನಿಮ್ಮ ಮಾತಿನ ಮನೆಯ ಕಳುಹಿಸಿಕೊಟ್ಟೆ ಅಂತಾದ್ರೆ ಅರಣ್ಯದಲ್ಲಿ ಅಟ್ಟಹಾಸವನ್ನು ಮಾಡುತ್ತಿರುವಂತಹ ದುರುಳರು ಬರುವುದನ್ನು ನೋಡಿದ್ರೆ, ಅಲ್ಲ ಅಟ್ಟಹಾಸವನ್ನು ಕೇಳಿದ್ರೆ ಎದೆಯಲ್ಲಿ ಧೈರ್ಯ ತುಂಬಿಕೊಳ್ಳುವಂತಹ ಶಕ್ತಿ ಆತನಿಗೆ ಅಲ್ಲ. ಇನ್ನು ಎಳೆಯ ಹುಡುಗ ಆಟ ಪಾಠಗಳಲ್ಲಿ ನಿರತರಾಗಿದ್ದುಕೊಂಡು ಆನಂದವನ್ನು ಉಂಡು ದಿನ ಕಳೆಯುವಂತಹ ಹುಡುಗರನ್ನು ನಾನು ಕಳಿಸಿದೆ ಎಂದಾದ್ರೆ ನನ್ನನ್ನು ಬುದ್ಧಿ ಶೂನ್ಯ ಎಂದು ಲೋಕ ಹೇಳಿತು, ನಿಂದಿಸಿತು. ಈ ವೃದ್ಧಾಪ್ಯದಲ್ಲಿ ಮಕ್ಕಳನ್ನು ಉಳಿಸಿಕೊಳ್ಳುವ ಬದಲು ಅಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ದಶರಥ. ಅವನಿಗೇನು ಹುಚ್ಚು, ಅವನಿಗೇನು ಹೀಗೆ ಮನವೇ ಆಗ್ತದೆ ಎಂಬ ಹಾಗೆ ಹೇಳ್ತಾರೆ ಸ್ವಾಮಿ. ಅಂತಹ ನಿಂದಾವಾಕ್ಯಕ್ಕೆ ನಾನು ಒಳಗಾಗೋದಿಲ್ಲ. ದಮ್ಮಯ್ಯ ರಕ್ಕಸರ ಅಟ್ಟಹಾಸವನ್ನು ಕೇಳಿದ್ರೆ ನಮ್ಮ ಕಂದ ಮಗಳು ಖಂಡಿತವಾಗಿ ಧೈರ್ಯವಾಗಿ ನಿಂತು ದುಷ್ಟ ಸಂಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಬರ್ತೇನೆ. ದಶರಥ, ಎಂತಹ ನೆಗಂಟಿಗೆ ಖ್ಯಾತನಾದೆ ನೀನು. ಭೂಮಿಯವರ ಕಣ್ಣೇರು ಬಿಡು, ದೇವರ್ಕಳ ಅಕ್ಷಿಧಾರೆಯನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲಿಗೆ ಹೋದೆ. ಆ ಹವದಲ್ಲಿ ಶಂಬರಾಸುರನೆಂಬ ಅಸುರನನ್ನು ಕೊಂದಿದೆ. ಅಂತಹ ಖ್ಯಾತನಾಮನಾದ ನಿನ್ನ ಅರ್ಧಕ ರಕ್ಕಸರ ಹೆಸರು ಕೇಳಿದರೆ ಹೆದರಿಯಾನು. ನಾಚಿಕೆಯಾಗುತ್ತಾಯಿಲ್ವೇ? ನಿನ್ನ ಬಳಿ ಬಂದವ ಸಾಮಾನ್ಯನಲ್ಲ ವಿಶ್ವಾಮಿತ್ರ, ಕರಕೊಂಡು ಹೋಗುವ ಸಾಮಾನ್ಯನಲ್ಲ ಬ್ರಹ್ಮಋಷಿ ಕೌಶಿಕ. ಯಾರ ಕೈಯೊಳಗೆ ಕೊಟ್ಟಿದ್ದಿ ಎಂಬ ಪ್ರಜ್ಞೆ ನಿನಗೆ ಇರಲಿ. ಪ್ರಾಮಾಣಿಕನೊಬ್ಬನ ಕೈಯಲ್ಲಿ ತೀರ್ಥದ ಪೂಜೆಯನ್ನನ್ನು ಕೊಟ್ಟಿಸುವಂತಾದ್ರೆ ಅದು ದೇವಾಲಯದಲ್ಲಿರುವಂತಹ ಮೂರ್ತಿಗೆ ಅಭಿಷೇಚನಗೊಂಡಿತು. ಕಳ್ಳನೊಬ್ಬನ ಕೈಯಲ್ಲಿ ಕುತ್ತಿಸುವಂತಾದ್ರೆ ಕೊಡಕೆಯ ಫಲಕ್ಕೆ ಬಿದ್ದಿತು. ಆಲೋಚನೆ ಮಾಡು ನೀನು. ಕೊಡುತ್ತಾ ಇರುವುದು ಯಾರ ಕೈಯಲ್ಲಿ, ಕೇಳುತ್ತಾ ಇರುವವ ಯಾರವನು ಎಂಬ ಹಾಗೆ ತನ್ನರ ಯಜ್ಞ ನಡೆಸುವುದಕ್ಕಿದ್ದೇನೆ. ನನ್ನ ಸ್ವಾರ್ಥಕ್ಕಾಗಿಯೇ ಲೋಕದ ಕ್ಷೇಮಕ್ಕಾಗಿ ನಡೆಸುವ ಯಜ್ಞ. ನೀನು ನಿನ್ನ ಕಣ್ಣೀರ ಬಗ್ಗೆ ಚಿಂತಿಸುತ್ತೀ. ಲೋಕದಲ್ಲಿ ಕ್ಷಾಮ ಬರುತ್ತದೆ, ಬಂದರೆ ಏನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಜನ ಇರುತ್ತಾರೆ. ಅಂತಹವರ ಬದುಕಿನಲ್ಲಿ ಕ್ಷೇಮದ ಕನಸು ಕಾಣಬೇಕು ಎನ್ನುವುದಕ್ಕಾಗಿ ಕೈಕೊಳ್ಳುವ ಕ್ರತು. ಅದಕ್ಕೆ ಬೇಕಾಗಿ ಅದರ ರಕ್ಷಣೆಗೆ ಬೇಕಾಗಿ ನನ್ನ ಬಳಿಯಲ್ಲಿ ನಿನ್ನ ಮಗನನ್ನು ಕಳುಹಿಸಿಕೊಡುವುದಿಲ್ಲ ಅಂತಾದ್ರೆ ಏನು ಮಾಡೋಣ? ಇದರಿಂದ
ದಿವ್ಯ ಜಲಕ್ಕಿಂತ ನನ್ನ ಪದ ಪೂಜೆ ಮಾಡಿದೆ. ಕಾರಣ ನಿನ್ನ ಒಳ್ಳೆಯದಿಗೆ ಬೇಕಾಗಿ ಎನ್ನುವುದಿತ್ತು. ಲೋಕಕ್ಷೇಮಕ್ಕೆ ಬೇಕಾಗಿ ನಿನ್ನ ಮಗನನ್ನು ಕೇಳಿದೆ ಅಂತಾದ್ರೆ ಕಣ್ಣೀರು ಕರೆಯುತ್ತಾ ಇದ್ದಿ. ಅನ್ಯರ ಬದುಕಿನಲ್ಲಿ ದುಃಖವನ್ನು ಕಾಣುವುದಕ್ಕೆ ಬಯಸುವವ ಈ ವಿಶ್ವಾಮಿತ್ರನಲ್ಲ. ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಸಂತೋಷದ ಮನೆಗಾಗಿ ಕಾಯುವವ, ಮನ ಮಾಡುವವ ಈ ಕೌಶಿಕ ಎನ್ನುವುದು ನೆನಪಿರಲಿ. ದುಃಖ ಕೇವಲ ನಿನಗೊಬ್ಬನಿಗಲ್ಲ. ಒಂದು ವೇಳೆ ವಿಶ್ವಾಮಿತ್ರ ಇಷ್ಟರವರೆಗೆ ಕೀರ್ತಿ ಗೋಪುರದಲ್ಲಿ ಕಲಶಗಳಂತೆ ರಂಜಿಸುತ್ತಿದ್ದಾರೆ ನಿನ್ನ ಹಿರಿಯರು. ಅಂತಹವರು ಮಾಡಿದ ಕೀರ್ತಿಗೆ ನೀನೇ ಕಲಂಕ ಎನ್ನುವುದಕ್ಕೆ ತೋರಿಸುವುದಕ್ಕೆ ಬೇಕಾಗಿ ಪಡುತ್ತಿದ್ದ. ಅಂತಹದ್ದನ್ನು ಮಾಡುವವ ನಾನಲ್ಲ. ನಿನಗೆ ಆಗುವುದಿಲ್ಲ ಅಂತಾದ್ರೆ ನನಗೇನು? ಬೇಕಾದ ಕೆಲಸ ನಾನು ಮಾಡಿಕೊಂಡೇನು? ಎಂದ ಮುನಿಪರ ಮಾತಿ ಗುಟ್ಟರು ಕಾಣದಟಿ ನೊಂದು ಮನದಳು ದುಗುಡವು ತಾಂದು ಭೂಮಿಪು ಮುಂದಿನ ಬರುವ ಶಿಷ್ಟರ ಮುಖಾಪುಜವ ನೀಕ್ಷಿತವು ಬೆರಳ ಸನ್ನೆಯಿಂದ ನಿಜಬಹುದು ಅಂಜಬೇಡ ರಾಘವನನ್ನು ಹೆದ್ದು ಬೇಡಕ್ಕೆ ಮುನಿಪತಿ ವಿಶ್ವಾಮಿತ್ರರು ಹೇಳಿದಂತಹ ಮಾತುಗಳು ಸಹಜವಾದುದೇ. ಆದ್ರೆ ಶ್ರೀರಾಮಚಂದ್ರಮ ಎಳೆವ ಎನ್ನುವುದನ್ನು ತಿಳಿದಂತಹ ನೀನು ಅವರ ಜೊತೆ ಕಳುಹಿಸಿಕೊಳ್ಳುವುದಕ್ಕೆ ಹಿಂಜರಿತ. ಆದ್ರೆ ರಾಮನ ಬಗ್ಗೆ ಸರ್ವವನ್ನು ತಿಳಿದವರು ಅವರು. ಒಂದು ವೇಳೆ ಆ ರಾಮನನ್ನು ಕಳುಹಿಸಿಕೊಟ್ಟೆ ಅಂತಾದ್ರೆ ಪ್ರಪಂಚ ಭೂಪಟದಲ್ಲಿ ರಾಮ ಏನು ಎನ್ನುವುದನ್ನು ತಿಳಿಯುವುದಕ್ಕಾಗ್ತದೆ. ಆದ್ದರಿಂದ ಆ ಹುಡುಗನನ್ನು ಕಳುಹಿಸಿಕೊಳ್ಳುವುದು ಒಳ್ಳೆಯದು. ಅಪ್ಪನೇ ಸಿಟ್ಟು ಮಾಡಬಾರದು. ನಾನೊಮ್ಮೆ ಕೈಕಾಲು ಬಿಟ್ಟದ್ದು ಹೌದು, ಹಿಂದೆ ಮುಂದೆ ನೋಡಿಕೊಂಡದ್ದು. ಈಗ ಅರ್ಥ ಆಯ್ತು. ನನ್ನ ಮಗನಿಂದ ಲೋಕ ಕಲ್ಯಾಣ ಆಗ್ತದೆ ಅಂತ ಇದ್ರೆ ಅದು ನನಗೆ ಹೆಮ್ಮೆ. ಓಹೋ, ಕಳುಹಿಸಿಕೊಡ್ತೇನೆ. ಕೊಡುತ್ತೀಯೋ? ಕಳುಹಿಸಿಕೊಡ್ತೇನೆ. ನೀನು ನಿನ್ನ ಕೈಯಾರ ಕರೆದು ಕಳುಹಿಸಿಕೊಡುವೆ. ಮಗು ರಾಮ ತೀರ್ಥರೂಪರೇ, ಜನ ಕಂದ ದಯಾ ಧರ್ಮ ಸ್ವರೂಪಗಳು, ಕರುಣಾ ಕಟಾಕ್ಷಗಳು ಯಾವ ಮನುವಿನಿಂದ ಮೊದಲುಗೊಂಡು
ಋಷಿಮುನಿಗಳಿಂದ ಈ ಪ್ರಪಂಚಕ್ಕೆ ಉದ್ಘೋಷಣೆಯಾಯಿತೋ ಅದೆಲ್ಲವನ್ನು ಬುದ್ಧಿಜೀವಿಗಳು ಅರಿತುಕೊಂಡು ಧರ್ಮದಂತೆ ನಡೆಯುವುದು, ಸತ್ಯವನ್ನೇ ನುಡಿಯುವುದು, ಸಕಲರು ಅದನ್ನು ಪಾಲಿಸುತ್ತಾ ಬಂದರು. ಅಂತಹ ಮಹನೀಯರುಗಳಲ್ಲಿ ತಾವು ಒಬ್ಬರಾಗಿದ್ದೀರಿ ಎನ್ನುವುದನ್ನು ಪ್ರಪಂಚ ತಿಳಿದುಕೊಂಡಿದೆ ಅಪ್ಪ. ಆದರೆ ಅರಸನಾದ ನಿಮಗೆ ಸ್ವಾಭಿಮಾನ, ಸ್ವಜನಾಭಿಮಾನ, ಸ್ವದೇಶಾಭಿಮಾನ, ಸ್ವಭಾಷಾಭಿಮಾನ ಇದೆಲ್ಲವೂ ಬೇಕೇ ಬೇಕು. ಪರಿಪೂರ್ಣರೇ ನೀವು ಹೌದು. ಆದರೂ ಕೂಡ ವರ್ತಮಾನದಲ್ಲಿ ಸ್ವಾಭಿಮಾನವನ್ನು ಸ್ವಲ್ಪ ಬದಿಗೊತ್ತಿದ ಹಾಗೆ ಕಾಣುತ್ತಿದೆಯಲ್ಲ. ಅಂದ್ರೆ ಅಪ್ಪಯ್ಯ, ಅಂದರೆ ಬೇರೆ ಯಾವುದು ಕಾರಣವಲ್ಲ, ಪುತ್ರ ವ್ಯಾಮೋಹ. ಅದೆಷ್ಟೋ ವರ್ಷಗಳ ನಂತರ ನಿಮ್ಮ ವೃದ್ಧಾಪ್ಯದ ಸಮಯದಲ್ಲಿ ಮಕ್ಕಳನ್ನು ಪಡೆದವರು ನೀವು. ಈ ಸಂದರ್ಭದಲ್ಲಿ ಪುತ್ರ ವ್ಯಾಮೋಹ ಅನ್ನುವುದು ಅಧಿಕವಾದುದರ ಪರಿಣಾಮವೇ ನಿಮ್ಮದ್ದಾದ ಅಭಿಮಾನವನ್ನು ಸ್ವಲ್ಪ ದೂರ ಮಾಡುವ ಹಾಗೆ ಮಾಡಿತೋ ಎನ್ನುವುದು ನನ್ನ ಅನಿಸಿಕೆ. ಅಪರಾಧ ತಿಳಿದುಕೊಳ್ಳಬೇಡಿ ತಂದೆ. ನಮ್ಮ ಈ ಆಸ್ಥಾನಕ್ಕೆ ಬಂದವರು ಪರಮ ಋಷಿಗಳಾದಂತಹ ವಿಶ್ವಾಮಿತ್ರರು. ಈ ಲೋಕದಲ್ಲಿ ಅದೆಷ್ಟೋ ಋಷಿಮುನಿಗಳಿದ್ದಾರೆ. ಅವರ ಪಂಕ್ತಿಯಲ್ಲಿ, ಮೇಲ್ಪಂಕ್ತಿಯಲ್ಲಿ ಇವರ ಹೆಸರನ್ನು ನಮೂದಿಸಲ್ಪಟ್ಟಿದೆ. ವಿಶ್ವಕ್ಕೆ ಉಪಕಾರವನ್ನು ಮಾಡಿದುದರ ಪರಿಣಾಮವಾಗಿ ವಿಶ್ವಾಮಿತ್ರ ಎಂಬ ನೆಗಳ್ತವೆತ್ತವರು ಅವರು. ಹೇಳಿದ್ದೇ ಏನು, ತಾನು ಮಾಡುವಂತಹ ಯಜ್ಞದ ಸಂರಕ್ಷಣೆ ಆಗಬೇಕು. ಹಾಗಿದ್ರೆ ಯಾರಿಂದಲೋ ಯಾವುದೋ ತೆರನಾದಂತಹ ಉಪಟಳ ಇರಲೂಬಹುದು. ಅಪ್ಪಯ್ಯ, ಅವರಿಗೆ ಎಲ್ಲ ಇದು ಘನ ಕಾರ್ಯವೇನೋ ತಂದೆ. ವಿಶ್ವಕ್ಕೆ ಸಹಕರಿಸಿದಂತಹ ಅವರಿಗೆ ಯಾರು ಸಮಾಜ ಘಾತುಕರೋ ಅಂತವರ ನಿರ್ನಾಮವನ್ನು ಮಾಡುವುದಕ್ಕೆ ಯಾವತ್ತೂ ಅವರಿಗೆ ಸಾಧ್ಯತೆ ಇದೆ. ಆದರೆ ಈ ರಾಮ ಯಾಕೆ ಬೇಕು ಅವರಿಗೆ? ಕಾರಣ ಒಂದೇ, ಕಪ್ಪನ್ನು ನಮ್ಮ ಕೈಯಿಂದಲೇ ಮುರಿಯುವುದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಕತ್ತಿಯನ್ನು ಯಾಕೆ ಉಪಯೋಗಿಸುವುದು? ಮಾನವರಾದ ನಾವು ಕತ್ತಿಯಿಂದ ಕಪ್ಪನ್ನು ಕಡಿದು ಅದನ್ನು ಶುಚಿಗೊಳಿಸಿ ಉಪಯೋಗಿಸಿಕೊಳ್ಳಬೇಕು ಎಂಬ ಕಾರಣದಿಂದ ಮಾಧ್ಯಮಿಕವಾಗಿ ಕಟಾರಿ ಬೇಕಾಗ್ತದೆ. ಅಪ್ಪಯ್ಯ, ಅವರಿಂದ ಮಾಡುವುದಕ್ಕೆ ಅಸಾಧ್ಯವಾದ ಕಾರಣದಿಂದ ನಿಮ್ಮಲ್ಲಿ ರಾಮನನ್ನು ಕೇಳಿದ್ದು ಖಂಡಿತ ಅಲ್ಲ. ಮತ್ತೆ ಈ ಕಥಾನಕ ಈ ವಿಧಾನದಿಂದ ಸಾಗಬೇಕು ಎಂಬ ಸಂಕಲ್ಪವನ್ನು ಅವರು ಮಾಡಿರಬಹುದು. ಅದಕ್ಕಾಗಿ ರಾಮ ಬೇಕು ಅಂದರು. ಅಪ್ಪಯ್ಯ, ಲೋಕವನ್ನೇ ಕಾಯ್ದುಕೊಳ್ಳುವಂತಹ ಮಹನೀಯರಿಗೆ ಒಬ್ಬ ರಾಮನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲವೇ? ಅಲ್ಲ, ಯಾರೇ ಧರ್ಮಘಾತುಕರು ಆಗಿದ್ದಲ್ಲಿ ಶಾಪಾದಪಿ ತೃಣವೊಂದನ್ನು ಮುರಿದಿಕ್ಕಿ ಅಭಿಮಂತ್ರಿಸಿ ಆ ದುಷ್ಟರನ್ನು ವಧಿಸುವಂತಹ ಸಾಮರ್ಥ್ಯವುಳ್ಳವರಿಗೆ ರಾಮನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಲಿಕ್ಕಿಲ್ಲವೇ? ಖಂಡಿತವಾಗಿಯೂ ಆಗ್ತದೆ. 10 ಯೋಚನೆಗಳನ್ನು ಮಾಡದೆ ಗುರು ವಿಶ್ವಾಮಿತ್ರರ ಜೊತೆಯಲ್ಲಿ ನನ್ನನ್ನು ಕಳುಹಿಕೊಡಬೇಕು ಎನ್ನುವುದೇ ನನ್ನ ಕೇಳಿಕೆ. ಹೇಳಪ್ಪ ಲಕ್ಷ್ಮಣ. ಗುರುಗಳಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಕುಲ ಗುರುಗಳು ತಮ್ಮ ಚಲನಾಂತಕ್ಕೆ ನಮೋ ಜನಕ. ಒಮ್ಮೆಲೆ ಆಶ್ಚರ್ಯ, ನೀವು ಕೂಗಿ ಕರೆದದ್ದು ನನ್ನ ಅಣ್ಣ ರಾಮಚಂದ್ರವರ್ಣನು. ಹೌದು, ಅವ ಓಡಾಡಿ ಬರುವಾಗ ಅವನ ಜೊತೆಯಲ್ಲಿ ಅವನ ನೆರಳಿನಲ್ಲಿ ಓಡಾಡಿಕೊಂಡು ನಾನು ಬಂದಿದ್ದೇನೆ. ಯಾಕೆ ಗೊತ್ತಾಯ್ತಪ್ಪ? ಇಲ್ಲ, 3 ತಾಯಿಯರಿಗೆ 4 ಮಕ್ಕಳು ನಾವು. ಹೌದು, ನಮ್ಮಲ್ಲಿ ಭೇದವಾದ ಯಾವುದೂ ಇಲ್ಲ.
ಆದರೂ ರಾಮಚಂದ್ರ ಅಂದ್ರೆ ನನ್ನ ಪ್ರಾಣ ಅಂತ ತಿಳಿದವ ನಾನು. ರಾಮನೆಲ್ಲಿದ್ದರು ಅಲ್ಲೂ ಲಕ್ಷ್ಮಣ ನಾನು ಇರ್ತೇನೆ ಎಂಬಂತ ತೀರ್ಮಾನಕ್ಕೆ ಬಂದವನಾಗಿದ್ದೇನೆ. ಈ ಹೊತ್ತಿಗೆ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತುಂಬಿ ಹೊರಟು ನಿಂತಂತ ಈ ವೇಳೆಗೆ ಇನ್ನು ನಾನೇನು ಮಾತಾಡ್ಲಿಕ್ಕಿಲ್ಲಪ್ಪ. ಎಲ್ಲವನ್ನೂ ರಾಮ ಹೇಳಿದ್ದಾನೆ, ಎಲ್ಲ ವಿಚಾರವನ್ನು ಅವ ತಿಳಿದಿದ್ದಾನೆ. ಹಾಗಾಗಿ ಅವನ ಜೊತೆಯಾಗಿ ಹೋಗುವುದಕ್ಕೆ ತಮ್ಮ ಆಶೀರ್ವಾದವನ್ನು ಬರ್ತಾ ಇದ್ದೇನೆ. ಕಂದರೋ ಕಂದರೋ ಕರೆದು ಮುನಿ ಕೃಪೆಯಾಯ್ತು, ನೀವು ಹೋಗಿ ಮಖಮಾಲಿಪುದೆಂದನು, ನೀವು ಹೋಗಿ ಮಖಮಾಲಿಪುದೆಂದನು. ನೀನು ನನಗೆ ಮಾತ್ರ ಸಣ್ಣ ಮಗ, ಅಂದರೆ ಮುದ್ದಿನ ಮಗ. ತಂದೆ ತಾಯಿಯರಿಗೆ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಕೂಡ ಸಣ್ಣ ಮಕ್ಕಳ ಹಾಗೆ ಕಾಣೋದು. ಹೌದಾ? ಕಾರಣ ವ್ಯಾಮೋಹ. ಸರಿ, ಅದಕ್ಕಾಗಿ ಮಕ್ಕಳು ಸಣ್ಣವರು ಕಳುಹಿಸಿಕೊಡುವುದಿಲ್ಲ ಎಂದು ಹಾಗೆ ಕೇಳಿಬಿಟ್ಟೆ. ಏನು ಮಾಡೋಣ? ನಿನ್ನಲ್ಲಿದ್ದಂತಹ ವ್ಯಕ್ತಿತ್ವವನ್ನು ಶಕ್ತಿಯನ್ನು ಅರಿತೆ ಅವರು ಕೇಳಿದ್ದಾರೆ ಎಂದ ಬಳಿಕ ಅವರ ಮಾತನ್ನು ಅಲ್ಲಗಳೆಯಬಾರದು ಎಂಬ ಹಾಗೆ ನಮ್ಮ ಗುರು ನಿರೂಪಣೆ ನನಗಾಯಿತು. ಈಗ ನನಗೆ ಜ್ಞಾನೋದಯವಾಯಿತು. ಅವರು ಲೋಕ ಕಲ್ಯಾಣಕ್ಕೆ ಬೇಕಾಗಿ ತನ್ನ ಎಲ್ಲಾ ಕಾರ್ಯವನ್ನು ಮುಡಿಪಾಗಿಟ್ಟಿದ್ದಾರೆ. ಅಂದ ಬಳಿಕ ನಿನ್ನ ಆಗಿರುತ್ತಹ ಶಕ್ತಿ ಆ ವ್ಯಕ್ತಿಗೆ ಬೇಕಾಗಿರುವಾಗ ಬೇಡ ಅನ್ನುವಂತಹ ಯುಕ್ತಿ ನನ್ನಲ್ಲಿಲ್ಲ. ಹೋಗಬೇಕು, ಹೋಗಬೇಕು. ಅವರು ಮಾಡುವಂತಹ ಸತ್ಕಾರ್ಯಕ್ಕೆ ನೀವು ಪೂರಕರಾಗಿ ಯಜ್ಞವನ್ನು ಸಂರಕ್ಷಣೆ ಮಾಡುವಂತಹ ಭಾರ ನಿಮಗೆ ಮಾಡಲೇಬೇಕು. ಹೌದಪ್ಪ, ಬನ್ನಿ. ಮಕ್ಕಳು ನಿಮ್ಮ ಪಾಲಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಯಾಗ ಪೂರ್ಣಾಹುತಿಯಾದ ಬಳಿಕ ಬೇಕಾದ್ರೆ ಒಂದು 2 ದಿವಸ ಆಯಾಸ ಪರಿಹಾರಕ್ಕೆ ನಿಲ್ಲಿಸಿಕೊಳ್ಳಿ, ಮತ್ತೆ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ. ಮಕ್ಕಳನ್ನು ಅಗಲಿ ನಿಲ್ಲುವಂತಹ ಪ್ರಾಯ ನನ್ನದಲ್ಲ. ಈಗ ಒಂದು ಕ್ಷಣ ಬಿಟ್ಟಿರುವುದಕ್ಕೆ ನನಗೆ ಅಸಾಧ್ಯ. ಹಾಗಾಗಿ ಬರುವ ಸಮಯವನ್ನು ನಿರೀಕ್ಷಿಸ್ತಾ ಇಟ್ಟುಕೊಳ್ತೇನೆ. ಸಂತೋಷವಾಯಿತು ನೃಪತಿ. ಕೊನೆಗಾದರೂ ಬುದ್ಧಿ ಚಾಂಚಲ್ಯವನ್ನು ತೊರೆದು ಲೋಕಕ್ಷೇಮಕ್ಕಾಗಿ ನಿನ್ನ ಅರ್ಪಕರನ್ನು ಕೈಗಿಟ್ಟೆಯ. ಎಲ್ಲಿಯೂ ಲೋಪ ಬಾರದಂತ ಲೋಕರಕ್ಷಕರನ್ನು ನಿನ್ನ ಬಳಿಗೆ ತಂದು ನೀಡುತ್ತೇನೆ. ಲೋಕಕ್ಷೇಮಕ್ಕಾಗಿ ಕರೆಕೊಂಡು ಹೋಗಿ ಬನ್ನಿ. ಮತ್ತೆ ಗುರುಗಳೇ, ಕಂದ ಲಕ್ಷ್ಮಣ ಕಣ್ಣೀರ್ ಕರೆಯುತ್ತಲೇ ನಿಮ್ಮಪ್ಪ ನಿಮ್ಮನ್ನು ನನ್ನ ಬೀಳ್ಕೊಟ್ಟ. ಹೌದಪ್ಪ, ನನ್ನ ಕರಕಮಲಕ್ಕೆ ಇತ್ತ. ಈಗ ವಸಿಷ್ಠರ ಕರಕಮಲ ಸಂಜಾತರಾದ ನಿಮ್ಮನ್ನು ಮತ್ತೊಮ್ಮೆ ಕೈಯವರಿ ಹಿಡಿದು ಕರ್ಮ ಯಜ್ಞದ ಸಂರಕ್ಷಣೆಗಾಗಿ ಮುಂದೆ ಸಾಗುವುದಕ್ಕಿದ್ದೇನೆ. ಸಕಲರಿಗೂ ಅಭಿವಂದಿಸಿ ಮಕ್ಕಳೇ, ಬನ್ನಿ ಮುಂದೆ ಹೋಗೋಣ. ಸಂತೋಷ ಎಲ್ಲರೂ ಸರಿ. ಆಶ್ಚರ್ಯವಾಯಿತೇ ರಾಮ. ಹೌದಪ್ಪ, ನೀವು ಮುಂದಡಿಗಿಡುತ್ತಾ ಇದ್ದೀರಿ. ನಿಜ ಗುರು. ನನ್ನ ಕಾಲು ಮಾತ್ರ ಹಿಂದೆ ಸೆಳೆಯುತ್ತಾ ಉಂಟು. ಯಾಕೆ ಗುರುಗಳೇ? ಯಾಕೆ ಮುಂದೆ ಪದವಿಡುವುದಕ್ಕಾಗುವುದಿಲ್ಲ? ಚಿಂತಿಸಿದಾಗ ಅರ್ಥವಾಯಿತು. ಏನು ಗುರುಗಳೇ? ಋಷಿ ಕೌಶಿಕನ ಬ್ರಹ್ಮ ಋಷಿತ್ವದ ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ ವಸಿಷ್ಠರು. ಏನೋ ಮಂತ್ರ ಶಕ್ತಿಯಿಂದ ಕೌಶಿಕನನ್ನು ಹಿಂದೆ ಸೆಳೆಯುತ್ತಾ ಇದ್ದಾರೆ. ಅವರಲ್ಲಿ ಅಷ್ಟು ಉಂಟು ಅನ್ನುವಾಗ ನಮ್ಮಲ್ಲಿ ಎಷ್ಟುಂಟು ಅಂತ ನಾವು ತೋರಿಸುವುದು ಬೇಡವೇ? ಅದಕ್ಕೆ ಬೇಕಾಗಿ ಅರ್ಪಿಸಿದ ತಪಾಶಕ್ತಿಯ ಒಳಗಿನಿಂದ ದರ್ಭೆಯೊಂದನ್ನು ಅಭಿಮಂತ್ರಿಸಿಬಿಟ್ಟಿದ್ದೇನೆ. ಏನು ಗುರುಗಳೇ, ಎಷ್ಟು ಬರುವುದರ ಬದಲಾಗಿ ಪೀಠ ಸಮೇತ ಮುಂದೆ ಬಂದಿದ್ದೀರಿ. ನಿಮ್ಮದಾದಂತಹ ತಪೋಶಕ್ತಿಯ ಮುಂದೆ ನನ್ನ ತಪೋಶಕ್ತಿ ಏನೂ ಅಲ್ಲ ಎನ್ನುವುದನ್ನು ತಿಳಿದಿದ್ದೇನೆ. ಮಾತ್ರವಲ್ಲ, ಯಜ್ಞ ಸಂರಕ್ಷಣೆಗಾಗಿ ಹೋಗುವಂತಹ ಈ ಹುಡುಗರನ್ನು ಚೆನ್ನಾಗಿ ನೋಡಿಕೊಂಡು ಬನ್ನಿ. ಹೋಗುವಂತಹ ನಿಮ್ಮ ಕಾರ್ಯ ಸುಗಮವಾಗಲಿ. ಸಂತೋಷವಾಯಿತು. ಹೋಗಿ ಬನ್ನಿ ಮಕ್ಕಳು.
ಇಲ್ಲಿವರೆಗೆ ಬಂದಿದ್ದೇವಲ್ಲ, ಸವೆಯುವ ನದಿಯಲ್ಲಿ ಸ್ನಾನಗಳನ್ನು ಗೈದು ಕರೆಯುವ ನದಿಯಲ್ಲಿ ಸ್ನಾನಗಳನ್ನು ಗೈದು ಪರಮುನಿ ಪಡುಬಳಿ ಭರದಿ ಜಪಾನುಷ್ಠಾನಂಗಳ ತೀರಿಸಿ ಭರದಿ ಜಪಾನುಷ್ಠಾನಂಗಳ ತೀರಿಸಿ ಕರೆದು ಕರೆಯುವ ನದಿಯಲ್ಲಿ ಸ್ನಾನಗಳನ್ನು ಗೈದು ವರಮುನಿ ಪಡುಬಳಿ ಲಕ್ಷ್ಮಣ ಸಂಕೇತವನ್ನು ಉತ್ತರಿಸಿ ಸರಯುವ ನದಿಯ ಬಳಿಗೆ ಬಂದವರು ನಾವು. ಬೆಳಕಿನ ಜಾವ ಆ ಕ್ಷಣದಲ್ಲೇ ಮಗು ನಿನ್ನನ್ನು ಎಬ್ಬಿಸಿ ನಾನಾಡಿದ ಒಂದೇ ಒಂದು ಉಕ್ತಿ, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತಿ ಉತ್ತಿಷ್ಠಾನವ ಶಾರ್ದೂಲ ಕರ್ತವ್ಯಂ ದೈವಮೋಹಿನಿಕಂ. ನಿಜ ಪ್ರಾತಃ ಕಾಲದಲ್ಲಿ ಏಳು ಕಂದ ಪವಿತ್ರ ಜಲಸ್ನಾನವನ್ನು ಗೈ ಅದ ಕೌಸಲ್ಯಾನಂದನಾದ ನಿನ್ನನ್ನು ಕರ್ತವ್ಯ ಪ್ರಜ್ಞೆ ಎಚ್ಚರಿಸುತ್ತಾ ಇದೆ. ನವ ಶಾರ್ದೂಲವಾಗಿ ಭವಿಷ್ಯತ್ ಪ್ರಪಂಚದಲ್ಲಿ ಕಂಡುಕೊಳ್ಳಬೇಕಾದವ ನೀನು ಎಂಬ ಹಾಗೆ ನನ್ನ ಮಾತಿನ ಅಂತರಾರ್ಥವನ್ನು ಅರ್ಥ ಮಾಡಿಕೊಂಡು ಜಲಸ್ನಾನಾದಿಗಳನ್ನು ವಿರಚಿಸಿದಿರಿ. ನೀ ನೈಮಿತ್ತಿಕಾದಿ ಕರ್ಮವನ್ನು ಪೂರೈಸಿದಿರಿ. ಕುಲದೇವನಾದ ಸ್ವಾಮಿ ರಂಗನಾಥನನ್ನು ನೆನೆದಿರಿ. ಕರ್ಮಸಾಕ್ಷಿಗೆ ಅರ್ಘ್ಯವನ್ನು ಕೊಟ್ಟಿರಿ. ಇಷ್ಟು ಸಾಲದು ಮಕ್ಕಳೇ, ಇಷ್ಟೆಲ್ಲ ಆಗಿರುವ ನಿಮ್ಮಲ್ಲಿ ಪೂರ್ಣತೆಯನ್ನು ತುಂಬಿದ್ದಾರೆ ಗುರುಗಳಾದ ವಸಿಷ್ಠರು. ನಾವು ಕರಕೊಂಡು ಬಂದವರು ಏನೂ ಕೊಡದೆ ಬರಿಗೈಯಲ್ಲಿ ಕಳುಹಿಸುವುದಕ್ಕಾಗುತ್ತದೋ ಮಕ್ಕಳೇ? ಏನಾದರೂ ನಿಮ್ಮನ್ನು ಕೊಟ್ಟು ಕಳುಹಿಸಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ನೀವು ಕೊಡಬೇಕು ಅಂತ ಬಂದವರಲ್ಲ ನಾವು. ನಿಮ್ಮ ಕರುಣೆ ಸತ್ಯ. ನೀವು ಸಿಗುತ್ತದೆ ಅಂತ ಬರುವವರಲ್ಲ, ನೀವು ಸೇವೆಗಾಗಿ ಬಂದವರು. ನಿಜ. ಸೇವೆ ನಿಷ್ಕಾಮ ಭಾವದಿಂದಿರಬೇಕು. ಹಾಗೆಂದು ಸೇವೆ ಮಾಡಿದವರಿಗೆ ಪ್ರತಿಫಲ ಕೊಡಬೇಕಾದದ್ದು ದೇವರೇ ಅಲ್ಲವೇ? ಗುರು ಸ್ಥಾನದಲ್ಲಿರುವ ನಾನು ನಿಮಗೆ ಇದೋ ಮುಂದಕ್ಕೆ ಕವರ ಕೂಡ ಕಾಳಗವನ್ನು ಎಸಗುವ ಕಾಲದಲ್ಲಿ ಹಸಿವು ಬಾಯಾರಿಕೆ ಬಾಧೆಯ ಪರಿಹಾರಕ್ಕೆ ಬೇಕಾಗಿ ಇದು ಬೋಧಿಸುತ್ತಾ ಇದ್ದೇನೆ. ಇದು ಫಲ ಎನ್ನುವ ಮಂತ್ರ ಹೇಳು. ಹಾಗೆಂದು ಹಸಿವು ನಿವಾರಣೆಯಾದರೂ ಸಾಲದು, ಮೈ ಕೈಯ ದಣಿವಿನ ನಿವಾರಣೆಯಾಗಬೇಕು. ಶಕ್ತಿ ಮತ್ತೊಮ್ಮೆ ಉಕ್ಕೇರಿ ಬರಬೇಕು. ಅದಕ್ಕೆ ಬೇಕಾಗಿಯೇ ಅತಿಬಲ ಎನ್ನುವ ಮಂತ್ರ. ಬಲ ಅತಿಬಲ ಎನ್ನುವ ಪವಿತ್ರ ಮಂತ್ರವನ್ನು ಬೋಧಿಸಿದ್ದೇನೆ ಮಕ್ಕಳೇ. ಈ ಮಂತ್ರದಿಂದ ನೀವು ತೃಪ್ತರಾಗಿದ್ದೀರಿ. ಹಾಗೆಂದು ಇಷ್ಟು ಸಾಕಾಗದ್ದು ಮಕ್ಕಳೇ. ಹರಿಹರ ಬ್ರಹ್ಮ ವರೇಂದ್ರ ಪಂಚದೋಳಿಪ ಪರದರ
ಶಕ್ತಿ ಬಿಂದುಗಳೇ, ಸ್ವಾಮಿ ಯಾವತ್ತೂ ಸಂತೋಷವನ್ನೇ ಲೋಕದ ಜನತೆಗೆ ಉಣಬಡಿಸುವುದಕ್ಕೆ ಸಿದ್ಧರಾದ ನೀವು ಸಿದ್ಧ ಶಕ್ತಿಗಳಾಗಿಯೇ ರೂಪುಗೊಳ್ಳಬೇಕು ಎನ್ನುವುದಕ್ಕಾಗಿಯೇ ನಿಮಗೆ ವಿಶೇಷವಾದ ಮಂತ್ರಾಸ್ತ್ರಗಳ ಪ್ರಯೋಗ, ಆ ಮಂತ್ರದ ಅಸ್ತ್ರಗಳ ಪಾಠವನ್ನೇ ಬೋಧಿಸುವುದಕ್ಕಿದ್ದೇನೆ. ನೋಡಿದಿರಾ, ನನ್ನ ಹಿಂದಿನಿಂದ ಕೇಳುತ್ತಾ ಇರುವೆ ಅದ್ಭುತವಾದಂತಹ ಶಕ್ತಿ ಧನುರ್ವೇದದ ಸಾರಸತ್ವಗಳು. ಇವರು ಅನ್ಯರಲ್ಲ ಮಕ್ಕಳೇ, ನನ್ನ ಹಿಂದಿನಿಂದಿರುವಂತಹ ಈ 50 ಶರಗಳು, ಇದುವೇ ಕಾಮರೂಪಿ ಅಸ್ತ್ರಗಳು. ವೃಷಾಶ್ವರಿಂದ ಪ್ರಸಕ್ತವಾದಂತಹ ಮಾರ್ಕಡಂಗಳಿವು. ಈ ಅಸ್ತ್ರಗಳು ಬಹಳ ಹಿನ್ನೆಲೆವುಳ್ಳವುಗಳು ಮಕ್ಕಳೇ. ಹಿಂದಕ್ಕೆ ವೃಷಾಶ್ವನೆನ್ನುವ ರಾಜಋಷಿ ಪರಮೇಶ್ವರನ ಕುರಿತಾಗಿ 100 ಮಂದಿ ಮಕ್ಕಳನ್ನು ಪಡೆದನಂತೆ. ಆ ಕಾಲದಲ್ಲಿ ಭಗವಂತ ಅನುಗ್ರಹಿಸಿದ, ಆದರೆ 100 ಮಂದಿ ಹೆಣ್ಣು ಮಕ್ಕಳೇ ಆಗಿ ಹೋದರು. ಈ ಮಕ್ಕಳನ್ನು ಹಿಡಿದುಕೊಂಡು ಏನು ಮಾಡಲಿ? ಆರ್ಜಿಸಿದ ತಪೋಶಕ್ತಿಯ ಬಳುವಿನಿಂದ 50 ಹೆಣ್ಣು ಮಕ್ಕಳನ್ನು ಅಸ್ತ್ರಗಳಾಗಿಯೂ 50 ಅದರ ಅಧಿಷ್ಠಾತ್ರ ದೇವತೆಗಳನ್ನಾಗಿಯೂ ಮಾಡಿದ. ಪರಿಣಾಮದಲ್ಲಿ ಅವರನ್ನು ತನ್ನಲ್ಲಿರಿಸಿಕೊಂಡ. ಕೊನೆಗೆ ನಾನೊಬ್ಬ ಸಿಕ್ಕಿದೆ, ನನಗೆ ಕೊಟ್ಟ, ನನ್ನ ಕೈಗೆ ಬಂತು. ಇನ್ನು ಇದರ ಉಪಯೋಗ ನನಗಿಲ್ಲ ಮಕ್ಕಳೇ. ಈ 50 ಅಸ್ತ್ರಗಳನ್ನು ಋಷಿಯಾಗಿ ನಾನಿಟ್ಟುಕೊಂಡು ಏನು ಮಾಡಲಿ ಅಲ್ಲವೇ? ಆದ್ದರಿಂದಲೇ ಆಲೋಚನೆ ಮಾಡಿದ್ದೇನೆ, ಬಡಗಿಯ ಕೈಯಲ್ಲೇ ಬೇಕಾದ ಆಯುಧ ಇರಬೇಕು. ಬದಲಾಗಿ ಲೇಖನಿ ಹಿಡಿದು ಕತೆ ಬರೆಯುವವನ ಕೈಯಲ್ಲಿ ಅದಿದ್ರೆ ಏನು ಪ್ರಯೋಜನ ಹೇಳಿ? ಆದ್ದರಿಂದಲೇ ನೀವು ಲೋಕವನ್ನು ರಕ್ಷಿಸಬಲ್ಲ ಶಕ್ತರು ಎನ್ನುವುದಕ್ಕಾಗಿ ಇದೋ ಉಪದೇಶಿಸುತ್ತಾ ಇದ್ದೇನೆ. ಧನ್ಯವಾದ. ವಿಶೇಷವಾದ ಶಕ್ತಿಗಳನ್ನು ನಿಮಗೆ ಇರುವರಿಗೂ ಉಪದೇಶಿಸಿದ್ದೇನೆ ಮಕ್ಕಳೇ. ಸಾಲದಪ್ಪ, ಇನ್ನು ಮುಂದುವರಿಯಬೇಕು ಸಿದ್ಧಾಶ್ರಮದತ್ತ. ಹೌದೇ? ನೋಡವೇ ಸಕಲವನ್ನು ಇತ್ತಿದ್ದೀರಿ. ನಿಜ. ಸರ್ವ ಸಮರ್ಥರನ್ನು ನಮ್ಮನ್ನು ಮಾಡಿದ್ದೀರಿ. ನಿಜ. ಪೂಜ್ಯರೇ, ಮತ್ತು ಮಾತುಗಳನ್ನೇ ಆಡ್ತಾ ಮುಂದೆ ಸಾಗುತ್ತಾ ಇದ್ದೀರಿ. ನೀವು ಹೇಳುವುದನ್ನೆಲ್ಲ ಸರಿಯಾಗಿ ಗಮನದಲ್ಲಿರಿಸಿಕೊಂಡು ನಾವು ಅದನ್ನು ಪಠಣ ಮಾಡಿಕೊಂಡು ನಿಮ್ಮ ಹಿಂಭಾಗದಿಂದಲೇ ಬರುತ್ತಿದ್ದೇವೆ. ನಿಜ. ಆದ್ರೆ ಒಂದು ಕ್ಷಣ ನಿಮ್ಮ ಮುಂದೆ ಬಂದು ಗುರುಭ್ಯೋ ನಮಃ ಸ್ವಲ್ಪ ತಡೆಯಿರಿ, ನಿಮಗೆ ನಮಸ್ಕಾರವನ್ನು ಮಾಡಿ ಸ್ವಲ್ಪ ತಡೆಯಿರಿ ಎಂದು ಕೇಳಿಕೆ ನನ್ನದ್ದಾಗಿದೆ. ಯಾಕಪ್ಪ ಸ್ವಾಮಿ, ಘೋರ ಕಾಂತಾರದತ್ತ ನಾವು ಸಾಗುತ್ತಾ ಇದ್ದೇವೆ. ನಿಜ.
ಯಾಕೆ ನೀವು ಇದನ್ನೆಲ್ಲ ಗಮನಿಸಲಿಲ್ವೋ? ಅಥವಾ ನೀವು ತಿಳಿದು ನಾನೇ ಕೇಳಲೆಂಬ ಉದ್ದೇಶದಿಂದ ಹೀಗೆ ಹೋಗ್ತಾ ಇದ್ದೀರೋ ನನಗೆ ಅರ್ಥವಾಗುತ್ತಾ ಇಲ್ಲ. ಏನಾಯಿತು ಮಗು? ಒಂದು ಕಾಡಿನ ಮಧ್ಯೆ ನಾವಿದ್ದೇವೆ. ಸತ್ಯ ಸ್ವಾಮಿ, ನಾವು ಕಾಡನ್ನು ಕಂಡು ಅರಿಯದವರಲ್ಲ ಅಲ್ಲ, ನಾವು ಓದಿಯೂ ತಿಳಿದಿದ್ದೇವೆ, ಕಣ್ಣಾರೆ ನೋಡಿಯೂ ಅನುಭವಿಸಿದ್ದೇವೆ. ಆದ್ರೆ ಈ ವಿಧಾನವನ್ನು ಕಂಡುದೇ ಇಲ್ಲವಲ್ಲ. ಏನಾಯಿತು? ವಿಚಿತ್ರವಾದ ಕಾಡು. ಅದೆಷ್ಟೋ ಹೆಮ್ಮರಗಳು ತಲೆ ಎತ್ತಿ ನಿಂತಿದ್ದಾವೆ ಕಾಡಿನಲ್ಲಿ. ಗಗನಚುಂಬಿ ವೃಕ್ಷಗಳಿವೆ, ಆದ್ರೆ ಅದು ತುಂಬು ಫಲವಾಗಿಲ್ಲ, ಇಲ್ಲ ತುಂಬು ಎಲೆ ಅದರಲ್ಲಿಲ್ಲ, ಇಲ್ಲ. ಸಕಲವು ಬರಡಾಗಿದೆ, ಕರಟಿ ಕಾಷ್ಟವಾದ ಸ್ಥಿತಿಯಲ್ಲಿದೆ. ಎಲ್ಲಿ ಕಂಡರೂ ಹಾಗೆ ಕಾಣುತ್ತಾ ಇದೆ. ಜೀವ ಉಂಟೋ ಇಲ್ಲವೋ ಅಂತ ಗೊತ್ತಾಗುತ್ತಾ ಇಲ್ಲ, ಅರ್ಥವೇ ಆಗುವುದಿಲ್ಲ. ಮಾತ್ರವಲ್ಲ, ಸೂರ್ಯ ಬೆಳಕು ಇಲ್ಲಿಗೆ ಬಿದ್ದರೂ ಕೂಡ ಪ್ರತಿಕ್ರಿಯೆಯೇ ಇಲ್ಲವಲ್ಲ. ಇಲ್ಲ. ಯಾಕಂದ್ರೆ ಸೂರ್ಯನ ಬೆಳಕನ್ನು ಕಂಡಾಗ ಸ್ಪಷ್ಟವಾಗಿ ಎಲ್ಲಾ ವಸ್ತುಗಳು ನಮ್ಮ ಕಣ್ಣಿಗೆ ಗೋಚರಿಸಬೇಕು. ಇಲ್ಲಿ ಪ್ರತಿಕ್ರಿಯೆ ಇಲ್ಲ. ಸೂರ್ಯ ಬೆಳಕು ಬಿದ್ದರೂ ಕೂಡ ಈ ಕಾಡಿನೊಳಗೆ ಕಪ್ಪಾಗಿಯೇ ಕಾಣ್ತಾ ಇದೆ. ಮಣ್ಣನ್ನು ಕಂಡರೂ ಕಪ್ಪು ಇದೆ. ನಿಜ. ಸಕಲವು ಅಧಿಕವಾಗಿ ಕಪ್ಪೇ ಕಾಣ್ತಾ ಇದೆ ಎಂದಿದ್ರೆ, ಮರ ಕಪ್ಪು, ಎಲೆ ಕಪ್ಪು, ಮಣ್ಣು ಕಪ್ಪು, ಎಲ್ಲವೂ ಕಪ್ಪು, ಸಕಲವು ಕಪ್ಪಿ ಕರಿವರ್ಣವೇ ಹೌದು. ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಏನು ವಿಶೇಷ? ಈ ವಿಧಾನ ನಮಗೆ ತೋರುವುದಕ್ಕೆ ಕಾರಣ ಏನು? ಏನಾದ್ರೂ ಇಲ್ಲಿಯ ಕಥಾನಕಗಳು ಇವೆಯೇ? ಯಾಕೆ ಗುರುಗಳೇ ಹೀಗೆ? ಕಪ್ಪಿನಲ್ಲಿ ಬಿಳುಪನ್ನು ಕಾಣುವುದಕ್ಕೆ ಆಶಿಸಿದೆಯಾ ರಾಮ? ಹೌದು ಗುರು. ಬಲ್ಮೆಯೋ ಸುರತ ವೃತ್ರಾಸುರನ ವಧಿದರ ಕಲ್ಮಶೋ ಪ್ರಾಪ್ತವಾಯ್ತವಗೆ ಪೂರ್ವದಿ ಬಳಿಕ ನಾಮದ ಬಂದು ಅಭಿವೇಕೈದು ವಾಡಿಯವು ಇಳೆಗೆಟ್ಟಿದ್ದೀ ಸಲ್ಮುಗಿದು ಬೀಳಲಿ ಕಾನನದೊಳಿದ್ದ ತರುದು ಮೊದಲ್ ಕಪ್ಪಾಯಿ ಕಲುಷವಧವಾಯಿತ ಕ್ಷೇತ್ರ ತರುದು ಮೊದಲ್ ಕಪ್ಪಾಗಿ ಕಲುಷವಧವಾಯಿತ ನಮ್ಮ ಶ್ರಮಕ್ಕೆ ಹಗೆಯಾಯಿತು. ಆಕಾಶಶಾಂಕದ ಸುದೆಯ ಸೋದೆಯಂತೆ ಅಧಿಕಾರ ಸುದೆಯನ್ನು ಪ್ರಜಾವಾರಕ್ಕೆ ವಂದಿಸಿದ ಪವಿತ್ರ ವಂಶ ಸಂಭವ ನೀನು. ಅಂತಹ ವಂಶೀಯ ರಾಜ್ಯವಾಲತನದಲ್ಲಿಯೂ ಇಂತಹ ಸ್ಥಿತಿ ಪರಮ ಪವಿತ್ರವಾಗಿ ಅತ್ಯಾಸುರಾಗಿ ಕಣ್ಗಳಿಸಬೇಕಾದ ಕಾನೂನದಲ್ಲಿ ಗೋಚರಿಸಿತ್ತಲ್ಲ. ಹೌದಲ್ಲ? ತಪ್ಪು ಖಂಡಿತೆ ರಾಮ. ಹೌದು ಗುರುಗಳೇ. ಕಪ್ಪಿನಲ್ಲಿ ಬಿಳುಪನ್ನು ಕಾಣುವ ವಾಂಛೆಯಿದ್ದೇ ಪ್ರಶ್ನಿಸಿದೆಯಾ? ಉತ್ಸುಕತೆ ಇದೆ. ಸೂರ್ಯ ರಶ್ಮಿ ಬೀಳದ ಜಾಗ ಸೂರ್ಯವಂಶೀಯನಿಗೆ ಗೋಚರವಾಯಿತೇ ಮಗು. ಹೌದು ಗುರುಗಳೇ. ಕಾರಣ ಇದೆ ಕಂದ. ಯಾವುದದು? ಈ ಹಿಂದೆ ನಡೆದ ವೃತ್ತಾಸುರ ವಧಾ ಪ್ರಕರಣವೇ ಈ ಸ್ಥಳಕ್ಕೂ ಸಂಬಂಧ ಇದೆ. ಏನು ಸಂಬಂಧ? ವೃತ್ರಾಸುರನನ್ನು ಸಂಹರಿಸಿದ ಇಂದ್ರ ಪರಿಣಾಮದಲ್ಲಿ ತ್ವಷ್ಟು ಬ್ರಹ್ಮರ ಯಜ್ಞದಿಂದಲೇ ಹುಟ್ಟಿದವನಲ್ಲೇ. ಬ್ರಹ್ಮತ್ವ ಇದ್ದು ರಕ್ಕಸನಲ್ಲಿ ಅವನನ್ನು ದೇವೇಂದ್ರ ಕೊಂದ ದಿಶೆಯಿಂದಾಗಿ ಬ್ರಹ್ಮಹತ್ಯಾ ದೋಷ ತನಿಗೆ ಬಂದಿತು. ಪರಿಮಾರ್ಜನೆಯಾಗಬೇಕಲ್ಲ ಧರ್ಮ ವಿಸ್ತರೆ ಏರುವುದಕ್ಕೆ. ಹೌದು. ಹೋದರೂ ಆಚಾರ್ಯ ಬೃಹಸ್ಪತಿಯವರ ಜೊತೆಯಲ್ಲಿ ಬ್ರಹ್ಮನ ಬಳಿಗೆ ನೇರವಾಗಿ ಬ್ರಹ್ಮ ಬಂದ. ಕಮಂಡಲಾದ ಕವದಿಂದ ಅಭಿಷೇಕನಗೈದ ಇಂದ್ರನಿಗೆ ಅವನಲ್ಲಿದ್ದಂತ ಆ ದೋಷ ಎಲ್ಲವೂ ಎಳೆಯಲ್ಪಟ್ಟಿತು. ಅವನಿಗೆ ಬಂದ ಕಲುಷವೆಲ್ಲ ಎಳೆದ ಕಾಲ ಆ ಜಲ ಜಲ ಈ ನೆಲಕ್ಕೆ ಬಿತ್ತು. ಆ ಪಾಪ ಜಲ, ಪಾಪ ಜಲ, ಕಲುಷ ಜಲ, ಕಲುಷ ಜಲ ಅದು ಈ ನೆಲಕ್ಕೆ ಬಿದ್ದ ಕಾರಣ ಈ ನೆಲವು ಕಲುಷವಾಯಿತು. ಹೌದೇ? ಪರಿಣಾಮದಲ್ಲಿ ಇದು ಇಲ್ಲಿ ಬೆಳೆದ ಪ್ರತಿಯೊಂದು ವೃಕ್ಷಗಳು ಅದರ ಅನುಭವವನ್ನೇ ಹೊತ್ತು ಬೆಳೆದವು. ಕಪ್ಪು ಮಣ್ಣಿನಲ್ಲಿ ಇದೆಲ್ಲ
ಕಪ್ಪಾಗಿ ಬೆಳೆಯಿತು. ಹೌದಲ್ಲ? ಪರಿಣಾಮದಲ್ಲಿ ಇದು ಕಲುಷಾಕಾಂತಾರ ಎಂದು ಲೋಕದ ಜನರಿಂದ ಕರೆಯಿಸಲ್ಪಟ್ಟಿತು. ಹತ್ತಿರದಲ್ಲೇ ಮಲದ ಕರುಷ ಎನ್ನುವ ದೇಶಗಳೂ ಇವೆ. ಹೌದೇ? ಈ ಕಾನನ ಮಾತ್ರ ರಕ್ಕಸರ ಠಾಣವಾಯಿತು. ನಮ್ಮ ಆಶ್ರಮ ಹತ್ತಿರದಲ್ಲೇ ಇರುವುದಲ್ವೇ? ಹೌದಲ್ಲ? ಅಲ್ಲಿ ನಡೆಯುವ ಧರ್ಮ ಯಜ್ಞಕ್ಕೆ ಈ ಕಾನನವೇ ಮಾರಕವಾಯಿತಪ್ಪ. ಹೌದೇ? ಇದಕ್ಕೆ ತಾಟಕಾವನ ಎಂಬ ಇನ್ನೊಂದು ಹೆಸರು ಇದೆ. ತಾಟಕಿ ಮುಖ್ಯರಾದ ರಕ್ಕಸೀಯರು ಜೊತೆಯಲ್ಲಿ ಅವಳ ಸಂತಾನದವರು ಇಲ್ಲಿದ್ದಾರೆ. ಇವರೆಲ್ಲವರಿಂದಲೂ ಬರಬಹುದಾದ ಬಾಧೆಯನ್ನು ನಿವಾರಿಸಿ ಧರ್ಮಯಜ್ಞದ ರಕ್ಷಣೆಗೆ ರಕ್ಷಕನಾಗಿ ನಿಲ್ಲುವೆಯಾ ರಾಮ? ಸಕಲ ಜೀವರಾಶಿಗಳು ಕೂಡ ನೆಮ್ಮದಿಯಿಂದ ಬಾಳಿ ಬದುಕಬೇಕು. ಇದುವೇ ನಿಮ್ಮ ಉದ್ದೇಶ ಹೊರತು ಯಾವುದೇ ಸ್ವಾರ್ಥ ಸಾಧನೆ ಇಲ್ಲ. ಅದಕ್ಕಾಗಿ ತನ್ನ ಬಳಿಯಲ್ಲಿ ತನ್ನ ಜೊತೆಯಲ್ಲಿ ರಾಮ ಬೇಕು ಎಂಬ ಬಯಕೆಯಿಂದ ಬಂದಿರಿ. ಸತ್ಯ. ಶರೀರವನ್ನು ನೆರಳಾಶ್ರಯಿಸಿಕೊಂಡಂತೆ ಅನುಜ ಲಕ್ಷ್ಮಣನೂ ಜೊತೆಯಲ್ಲಿ ಬಂದಿದ್ದಾನೆ. ನಾವೀರರೂ ಇದ್ದೇವೆ. ನಿಮ್ಮಲ್ಲಿರುವಂತಹ ಅಮೋಘವಾದ ವಿದ್ಯೆಯನ್ನು ಈ ಬರಡು ಪಾತ್ರೆಯಲ್ಲಿ ನೀವು ತುಂಬಿಸಿದ್ದೀರಿ. ಸಮರ್ಥರಾಗಿದ್ದೇವೆ ಎಂಬ ವಿಶ್ವಾಸ ಇದೆ. ಸೂರ್ಯ ವಂಶದಲ್ಲಿ ಹುಟ್ಟಿಕೊಂಡಂತಹ ನಾವು ಅಣುಕು ಅಂಜಿಕೆ ಅನ್ನುವುದನ್ನು ತಿಳಿದೇ ಇಲ್ಲ, ಮುಂದೆ ತಿಳಿಯುವಂತೆಯೂ ಇಲ್ಲ. ಈ ಕಲುಷ ಕಾಂತಾರವೇ ಆ ದುಷ್ಟ ರಕ್ಕಸರಿಗೆ ಆಶ್ರಯ ತಾಣವೇ ನಿಜ ಒಳಿತಾಯಿತು ಸ್ವಾಮಿ. ನಮಗಪ್ಪಣೆಯನ್ನು ಕೊಡಿ, ಬೆಕ್ಕೆತ್ತಿ ತೋರಿಸಿ ಇಂಥವರೇ ಕೆಟ್ಟ ರಕ್ಕಸರು ಎಂದು ನಿಮ್ಮ ನಾಲಿಗೆಯ ವಾಕ್ಯ ಹೊರ ಬೀಳುವುದಕ್ಕೆ ಮುನ್ನ ಆ ದುರುಳ ರಕ್ಕಸರ ಶಿರಸ್ಸನ್ನು ಬಿಡ್ತೇವೆ ಗುರುಗಳೇ. ಸಂತೋಷವಾಯಿತು ರಾಮ. ನಿನ್ನ ಅಪ್ಪ ಹೇಳಿದ ಒಂದು ಹೇಳಿದ್ರೆ 9 ತಿಳಿಯದ ಮಕ್ಕಳು ನೀವು ಅಂತ. ಇನ್ನು ನೀನು ಮಗುವ ಯಾಕೆ? ನೀನು ಮಗುವಲ್ಲ ಎನ್ನುವುದನ್ನು ಮಾತಿಂದ ಸ್ಪಷ್ಟಪಡಿಸಿದೆ ಮಗನೇ. ರಾಮನ ಮಾತಿನ ಲಾಘವಷ್ಟು ದೊಡ್ಡದು. ಸಂತೋಷವಾಯಿತು ರಾಮ. ಯಜ್ಞ ಸಂರಕ್ಷಣೆಗೆ ಸಿದ್ಧರಾಗಿ ಮಖ ದೀಕ್ಷಾಬದ್ಧರಾಗುತ್ತೇನೆ.
ಶಾಸ್ತ್ರ ಕಲುಷಮಾಂತರಜ್ಜೆಂಬುದಾಗಿ ಹೇಳಿದ್ದೀರಿ. ತಾಟಕಿ ಎಂಬುದಾಗಿ ನಾನು ಹೊರಟು ಬಂದ ಕಾರ್ಯಕಾರಣ ಕಲುಷಮಾಂತರದಲ್ಲಿ ವರ್ತಮಾನ ಕಾಲದಲ್ಲಿ ಬೆಳೆಯುತ್ತಾ ಇರುವವರು ಯಾರು? ಈ ತಾಟಕ ಲೋಕ ಪ್ರತೀತಿಯೇ ಇದೆ. ಹೌದು. ಒಂದು ಕಾಲಕ್ಕೆ ನಮ್ಮ ಹುಟ್ಟೇ ವಿಶೇಷ. ಏನು? ನಮ್ಮ ಅಪ್ಪ ಇಲ್ಲಿಯವರಲ್ಲ, ಮತ್ತೆ ಮೇಲಿನವರು, ಯಕ್ಷಲೋಕದವರು. ಸುಖೇತು ಎನ್ನುವ ತರುವ ಕನ್ಯೆ ನಾನು. ಆದ್ರೇನು ಮಾಡೋಣ? ನನ್ನ ಅಪ್ಪನಿಗೆ ಮಕ್ಕಳೇ ಇರ್ಲಿಲ್ಲವಂತೆ. ಗಂಡಿಗೆ ಗಂಡಾಗಿಯೂ ಹೆಣ್ಣಿಗೆ ಹೆಣ್ಣಾಗಿಯೂ ಹುಟ್ಟಿದ್ದು ನಾನೇ. ಅದರಲ್ಲೂ ಕೂಡ ಬಲ ಎಷ್ಟು? 1000 ಈ ತಾಟಕಾದೇವಿಗೆ ಇದೆ. ಆದ್ರೇನು ಮಾಡೋಣ? ತುಂಬು ಜೌವನೆಯಾದಂತಹ ನನಗೆ ವಿವಾಹವನ್ನು ಮಾಡಿಬಿಟ್ರು. ಯಾರು? ನನ್ನ ಗಂಡ ಸುಂದರ. ಅಯ್ಯೋ, ಏನು ಮಾಡೋಣ ಹೇಳಿ? ನಾವು ಮದುವೆ ಆದ ಬಳಿಕ ಉಂಡಂತಹ ಸುಖ ಅಷ್ಟಿಷ್ಟಲ್ಲ. ಲೋಕದಲ್ಲಿ ಗಂಡ ಹೆಂಡತಿ ಆದವರು ನಮ್ಮ ಹಾಗೆ ಎನ್ನುವ ಹಾಗೆ ನಾವು ಭಾವಿಸಿದ್ರೆ ಏನು ಮಾಡೋಣ ಹೇಳಿ? ನಮ್ಮ ದಾಂಪತ್ಯ ಜೀವನ ಹೊನ್ನು ಬಂಗಾರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಏನು ಮಾಡೋಣ? ಅನ್ಯಾಯ ಮಾಡಿಬಿಟ್ರಲ್ಲ. ಯಾರು? ದೊಡ್ಡ ಸನ್ಯಾಸಿ ಅಗಸ್ತ್ಯರಿಂದ ನನ್ನವರು ಬಂತ ವೈದ್ಯ ದೀಕ್ಷಾ. ಅಯ್ಯೋ, ಯೋಚನೆ ಮಾಡುವಾಗ ಏನು ಶೂಲದಿಂದ ತಿಳಿದಂತ ಅನುಭವ ನನ್ನ ಪಾಲಿಗೆ ಆಗುತ್ತಾ ಇದೆ. ಆದ್ರೂ ನಮ್ಗೆ 2 ಮಕ್ಕಳು. ಸುಭಾವ್, ಒಬ್ಬ ಮಾರೀಚ. ಆ ಮಕ್ಕಳ ಮುಖವನ್ನು ನೋಡಿ ಸಂತೃಪ್ತಿಯಿಂದ ಬಾಳುತ್ತಾ ಇದ್ದೇನೆ. ಎಲ್ಲಿರುತ್ತೇನೆ ಎಂದು ಕೂಡ ಸಂಚಾರಕ್ಕೆ ಹೊರಟಿದ್ದೇನೆ. ಯಾಕೆ? ನನಗೆ ಬೇಕಾಗಲ್ಲ, ಮಕ್ಕಳಿಗೆ ಬೇಕಾಗಿ. ಹೆಣ್ಣು ಪಡೆದಂತ ಅಪ್ಪನಿಗೆ ಯಾವ ನೋವೆಲ್ಲ ಆಗ್ತದೆ ಎನ್ನುವುದು ಅದು ಅವನಿಗೆ ಗೊತ್ತು. ಈ ಹೊತ್ತು ನನ್ನ ಮಕ್ಕಳ ಮುಖವನ್ನು ನೋಡಿ ಸಂತೃಪ್ತಿಯಿಂದ ಇರುವಾಗ ನೆಮ್ಮದಿ ಉಂಟು ನನಗೆ. ಹಣ ಮಾಡುವುದಲ್ಲ.
ಏನು ಪರಿಮಳ ಇದು? ವಿಶೇಷವಾದ ಪರಿಮಳ. ಹೌದು. ನನ್ನ ನಾಸಿಕಾಗ್ರಕ್ಕೆ ಅಡಿತಾ ಇದೆ. ಪ್ರಾಣಿಗಳ ಪರಿಮಳ ಅಲ್ಲ, ಇದು ನೂತನವಾದ ಪರಿಮಳ. ಏನು? ಮನುಜರ ಪರಿಮಳ. ಅಬ್ಬಾ, ಮನುಜರ ಪರಿಮಳ ಬರಬೇಕು ಅಂತ ಇದ್ರೆ ಇಲ್ಲಿಗೆ ಮನುಜರು ಬಂದಿದ್ದಾರೆ ಎನ್ನುವುದೇ ಸ್ಪಷ್ಟ. ಒಳ್ಳೆದಾಯ್ತು ಬಂದದ್ದು. ಎಷ್ಟು ಸಮಯ ಆಗಿ ಹೋಯಿತು. ಮನುಜರ ಮಾಂಸವನ್ನೇ ಮೆಟ್ಟಿದೆ, ಹೋಗಿದೆ. ಇದು ನನ್ನ ಭಾಗ್ಯ. ಒಂದು ವೇಳೆ ಸಿಕ್ಕಬೇಕು ನನಗೆ. ಎಂತಹ ಮಾನವನೇ ಅವ ನನ್ನ ಕಣ್ಣಿಗೆ ಗೋಚರವಾಗಬೇಕು. ಅವನನ್ನು ಹೇಳಿದು ಬಂದ ಕಲ್ಲಿಗೆ ಆವಾಗ ಹೊರಡಿ ಬರುವುದೇನು? ರಕ್ತ, ಬಿಸಿ ರಕ್ತ. ಅವನ ಕಾಲಲ್ಲಿ ಹಿಡಿದು ನೇರವಾಗಿ ಹಿಡಿದು ರಕ್ತವನ್ನು ಪಾನ ಮಾಡಿಬಿಟ್ಟೇನೆ. ಮತ್ತೆ ಉಳಿದ ಭಾಗ ಉಂಟಲ್ಲ, ಅದು ವ್ಯರ್ಥವಾಗಕೂಡದು. ಅದಕ್ಕಾಗಿಯೇ ಕಂಡ ನಾಗಿಸುವುದರ ಮೂಲಕವಾಗಿ ಆಂಥ ಮೆಲ್ತೇನೆ. ಮತ್ತೆ ಎಲ್ಲಷ್ಟು ಬಿಡ್ಲಿಕ್ಕಿಲ್ಲ. ಉಳಿದದ್ದೇನು? ಎಲುಬು. ಆ ಎಲುಬುಗಳನ್ನ ಹೆಣ್ಣರಲ್ಲಿ ಕೂಲಿ ಕಾಯಿ ಎಲ್ಲೋ ಮುಕ್ತಾಯ ಆಯ್ತಾ? ಅಲ್ಲ, ನಾನು ಯೋಚನೆ ಮಾಡುವುದು ಈ ಸಂದರ್ಭದಲ್ಲಿ ಯಾರು ನನ್ನ ಬಳಿಯಲ್ಲಿ ಇರಬೇಕು ಎನ್ನುವ ಹಾಗೆ. ನನ್ನ ಗಂಡ ಬೇಕಿತ್ತು. ಅಯ್ಯೋ, ನನ್ನ ಗಂಡ ಬೇಕಿತ್ತು. ಏನು ಮಾಡುವುದು? ಆ ಭಾಗ್ಯ ನನಗಿಲ್ಲ. ಗಂಡ ಇಲ್ಲದಿದ್ರೆ ಒಂದು ತುಂಡು ಮಿಂಡಲಾದ್ರೂ ಇತ್ತು, ಒಂದು ಸಮಾಧಾನ ಇತ್ತು ನನಗೆ. ಅದು ಏನೇ ಇರಲಿ, ಬಿಡುವ ಹಾಗಿಲ್ಲ. ಎಲ್ಲಿದ್ದಾರೆ ಎನ್ನುವ ಹಾಗೆ ನೋಡಬೇಕು.
ಕನ್ನದಾರ ಹಾಕಿಕೊಂಡಿದ್ದಿ, ಗಡ್ಡ ಬಿಟ್ಟಿದ್ದಿ, ಜುಟ್ಟನ್ನ ಕಟ್ಟಿದ್ದಿ, ಮನ ಮಠ ಅಂತ ಮಂತ್ರ ಹೇಳುತ್ತಾ ಕಾಲಹರಣ ಮಾಡುವಂತಹ ನೀನು ನೀನು ಒಬ್ಬನೇ ಬಂದದ್ದಲ್ಲ ಅಲ್ಲ, ನಿನಗೂ ಇಂತಹ ದುರ್ಬುದ್ಧಿಯೂ ಬಂತಲ್ಲ. ಈ ಮಕ್ಕಳನ್ನು ಕರ್ಕೊಂಡು ಬಂದಿದ್ಯಲ್ಲ, ಮೋಸಗಾರ, ಅನ್ಯಾಯಗಾರ, ನಿನ್ನನ್ನು ಬಿಡುವ ಹಾಗಿಲ್ಲ. ನಿಮ್ಮಿರುವರನ್ನು ಜೊತೆಗೆ ನಿನ್ನನ್ನು 3 ಮಂದಿಯನ್ನು ಮುರಿಯುತ್ತ ತಿಂದುಬಿಟ್ಟು ಇವಳು ಬಂದಳು ಕಡುಕರ, ಇವಳು ಬಂದಳು ಕಡುಕರ, ನೋಡು ಶರಾಸನವಾದ ಹನಿಗೆಯನ್ನು ಕಳೆದು ಕಡು ಮಹಾಪ್ರವ ದುರವ್ಯ ಮುನಿಪ ರಾಮಚಂದ್ರನ ಹೋದ ಕ್ರಮವನ್ನು ಪ್ರವೇಶ ಮಾಡಿದ್ದೇವೆ. ಹೌದು, ಕಲುಷಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡುವ ಹತ್ತಿರಲ್ಲಿ ವಿಕಟಾಟ್ಟಹಾಸವನ್ನು ಗೈಯುತ್ತ ಕರಾಳ ಸ್ವರೂಪಿಣಿಯರು ನಮ್ಮ ಸಮಕ್ಷಕ್ಕೆ ಬರುತ್ತಾ ಇದ್ದಾಳೆ. ಹೌದು ಗುರುಗಳೇ, ನಮ್ಮೆಲ್ಲರನ್ನು ನುಂಗುವುದಕ್ಕಾಗಿ ಬಾಯ್ಬಿಡುತ್ತಾ ಇದ್ದಾಳೆ. ಮೃತ್ಯು ಸದೃಶವಾಗಿ ನಿಂತಿರುವ ಈಕೆ ಯಾರು ಬಲ್ಲೆಯಾ ರಾಮ? ಯಾರು ಗುರುಗಳೇ? ಇವಳೇ ಆಗ ನಾನೆಂದ ತಾಟಕಿ. ಇವಳಿಂದಲೇ ಜೀವನಕ್ಕೆ ತಾಟಕಾವನ ಎಂಬ ಹೆಸರು ಬಂದದ್ದು. ಈಕೆ ಮಾಡುವ ಅನ್ಯಾಯವನ್ನು ಹೇಳಿ ಕೊನೆಗಾಣದು ರಾಮ. ಹೌದೇ? ಅತಿ ಅನ್ಯಾಯವನ್ನೇ ಎಸಗುತ್ತಾ ಧರ್ಮಿಷ್ಠರಾದ ಬ್ರಾಹ್ಮಣರ ಸಂಹಾರಗೈಯುತ್ತ ಮುಂದುವರಿಯುತ್ತಿರುವಂತ ಈಕೆಯ ಶಿರಸ್ಸನ್ನು ಕಡಿ ಕೊಲ್ಲಬಹುದೇನಯ್ಯ ಈ ಹೆಣ್ಣು ಪ್ರಾಣಿಯ ಮೌನಿ ಪಾಲ, ಕೊಲ್ಲಬಹುದೇನಯ್ಯ ಈ ಹೆಣ್ಣು ಪ್ರಾಣಿಯ ಮೌನಿ ಪಾಲ. ಮೌನಿ ಪಾಲ ಕ್ಷತ್ರಿ ಕುಲದವನೆಂದೀದು ಹೀರಲ್ಲವೇ, ಕ್ಷತ್ರಿ ಕುಲದವನೆಂದೀದು ಹೀರಲ್ಲವೇ ಮೌನಿ ಪಾಲ. ಇವರಿಗೆ ನಾದೆದು ಕೈದು ಭಂಗಿಸುವೆನು ಮೌನಿ ಪಾಲ, ಇವರಿಗೆ ನಾದೆದು ಕೈದು ಭಂಗಿಸುವೆನು ಮೌನಿ ಪಾಲ. ಕೊಲ್ಲಬಹುದೇನಯ್ಯ ಈ ಹೆಣ್ಣು ಪ್ರಾಣಿಯ ಮೌನಿ ಪಾಲ. ಗುರುವರ್ಯ, ಶ್ರೀರಾಮ ಅಪ್ಪಣೆಯನ್ನು ಮಾಡಿದ್ದೀರಿ. ಒಂದು ಕ್ಷಣದಲ್ಲೇ ಕಾರ್ಯ ಪ್ರವೃತ್ತನಾಗಬೇಕಾದ್ದು ನನ್ನ ಧರ್ಮ, ನನಗೆ ಗೊತ್ತಿದೆ. ಆದರೂ ಯಾವುದೋ ಕಾರಣದಿಂದ ಯಾವುದೋ ವಿಚಾರವನ್ನು ಯೋಚಿಸಿದಾಗ ಕ್ಷಣ ಮಾತ್ರ ಮನವು ಅಳುಕುತ್ತಿದೆ. ನನ್ನಲ್ಲೇ ಪ್ರಶ್ನೆಯೊಂದು ಮೂಡುತ್ತಿದೆ. ನನ್ನದ್ದಾದ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಬರುವವರೆಗೆ ಕಾಲಾವಕಾಶ ಕೊಡಬೇಕು ಎಂದು ಬೇಡ್ತಾ ಇದ್ದೇನೆ. ಏನಪ್ಪ ಗುರುದೇವ? ಹೆಣ್ಣು ಮೂಳೆಯ ಕೊಲ್ಲು ನಿಜ, ಹೆಣ್ಣು ಪ್ರಾಣಿಯ ಕೊಲ್ಲು ಗುರುವಾಜ್ಞೆ. ಹೌದು, ಪಾಲಿಸಬೇಕಾದುದು ಧರ್ಮ. ಹೌದು, ಆದರೂ ಯಾವುದೋ ನನ್ನಲ್ಲಿರುವ ಕಲ್ಮಶವನ್ನು ನನಗೆ ತೊಳೆದುಕೊಳ್ಬೇಕಾಗಿದೆ. ಹೆಣ್ಣು ಪ್ರಾಣಿಯನ್ನಾದರೂ ಕೊಲ್ಲಬಾರದು. ಯಾಕಂದ್ರೆ ಮೃಗಗಳ ಮೇಲೂ ನಾವು ದಯೆ ಕರುಣೆಯನ್ನು ತೋರಬೇಕಾದ್ದು. ಅದು ಒಂದು ವಿಧಾನದ ಧರ್ಮ. ದಯಾಪರರು ಸೂರ್ಯವಂಶೀಯರು. ಹೌದಲ್ಲ, ನಮ್ಮ ವಂಶಕ್ಕೆ ಸಂದಾಯವಾದ ಗೌರವವದು. ಅದನ್ನು ಯಾವತ್ತೂ ಉಳಿಸಿಕೊಳ್ತೇವೆ. ಪೂಜ್ಯರೇ, ಈಕೆ ಹೆಣ್ಣು 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 ಎಂಬ ಕಾರಣದಿಂದ ಕೊಲ್ಲಬಾರದು. ಯಾಕಂದ್ರೆ
ವಸಿಷ್ಠರಂತಹ ಉತ್ತಮರಿಂದ ಉಪದೇಶವಾಗಿದೆ ನನಗೆ. ಆದರೂ ಕೂಡ ಹೆಣ್ಮಕ್ಕಳನ್ನು ಕೊಲ್ಲಬೇಕು ಅಥವಾ ಇಂಥವರು ಕೊಂದಿದ್ದಾರೆ ಎಂಬ ಕಥಾನಕವನ್ನು ಅವರು ನನಗೆ ಸೂಚಿಸಿದ್ದಿಲ್ಲ. ಯಾವ ಕಾರಣದಿಂದಲೂ ಯಾವ ಕಾಲದಿಂದಲೂ ನಡೆದು ಬಾರದೇ ಇರುವಂತಹ ಕರ್ತವ್ಯವೊಂದನ್ನು ನೀವು ಸೂಚಿಸಿದಾಗ ವಿಚಿತ್ರವಾಗಿ ತೋರುತ್ತಾ ಇದೆ. ಗುರುವೇ, ನಾನು ಯಾವ ಜನನಿಯ ಗರ್ಭದಲ್ಲಿ ಮಲಗಿದೆನೋ ಆ ಜನನಿ ಹೆಣ್ಣಲ್ಲವೇ? ಸತ್ಯ. ಯಾವ ಭೂಪ್ರಪಂಚದಲ್ಲಿ ನಾನು ನಲಿದಾಡುತ್ತಾ ಇದ್ದೇನೋ ಈ ಭೂಮಿ ಹೆಣ್ಣಲ್ಲವೇ? ಭೂಮಿ ತಾಯಿ. ಹೌದು. ನಾವು ಉಪಯೋಗಿಸುವಂತಹ ಧನ ಕನಕ, ನಾವು ಉಣ್ಣುವ ಅನ್ನ, ನಾವು ಕುಡಿಯುವ ನೀರು, ನಾವು ಕಲಿತ ವಿದ್ಯೆ ಸರ್ವಸ್ವವೂ ಸ್ತ್ರೀಯಲ್ಲವೇ ತಂದೆ? ಮಾತೃಮೂಲ. ಹೌದು. ಹಾಗಿದ್ರೆ ಸ್ತ್ರೀಯೇ ಪ್ರಧಾನವಾದಂತಹ ಪ್ರಪಂಚವಿದು. ಪ್ರಧಾನವಾಗಿ ಪುರುಷ ಪ್ರಧಾನ ಅಂತಾರೆ, ಅದು ಒಂದು ವಿಭಾಗ ಬೇರೆ. ಸ್ತ್ರೀ ಮೂಲ ಹೌದಲ್ಲ? ಪುರುಷ ಏವೇದಂ ಸರ್ವಂ. ಹೌದು. ಹಾಗಿದ್ರೆ ಮೂಲವೆನಿಸಿರುವಂತಹ ಸ್ತ್ರೀ ಸಮೂಹ ಇದನ್ನು ಯಾವ ಕಾರಣದಿಂದಲೂ ಕೊಲ್ಲಬೇಕು ಹೀಗೆ ಯಾರು ಆಡಿದ್ದಿಲ್ಲ, ನಾನದನ್ನು ತಿಳಿದಿಲ್ಲ. ಆದ್ರಿಂದ ಈಕೆ ರಕ್ಕಸಿಯೇ ಆಗಿರಲಿ, ಆದರೂ ಹೆಣ್ಣು ಎಂಬ ಆ ಒಂದು ಯಾವುದೋ ಮಾಧ್ಯಮಿಕ ನನ್ನನ್ನು ಕರೆಯುತ್ತಾ ಇದೆ. ಸೂರ್ಯ ವಂಶಜರೇ ಮಾಡದೇ ಇರುವಂತಹ ಈ ಅಕೃತ್ಯವನ್ನು ಮಾಡುವುದಕ್ಕೆ ನನ್ನ ಮನಸ್ಸು ಅಷ್ಟು ಖಕ್ಕರಿ ಒಗ್ಗುತ್ತಾ ಇಲ್ಲ. ಹೆಣ್ಣಾದ ಕಾರಣದಿಂದ ಕೊಲ್ಲಬಹುದೇ? ಸೂರ್ಯವಂಶೀಯರು ಕೊಲ್ಲಲಿಲ್ಲ, ದೇವರು ಕೊಂದದ್ದು ಸತ್ಯವೇ. ಶಿವ ಮೃತ್ಯುವ ಶಿವ ಗರ್ವದಿಂದ ಬಲೆಯನ್ನು ಹಿಡನೆ ರಾಮ ನೀ ಊರು ಭಾರ ಮಹಾರಕವಲ್ಲವೇ ಬರಿದೆ ಸಂಕೋಚ ತಾಳದೆ ತಳ್ಳಿ ಬಂದ ಕೊಂದು ನಿರ್ವಹಿಸುವುದಕ್ಕದಿರು ಸರ್ವಥಾ ನಿನಗಿಲ್ಲ ಎನರತ್ತಿ ಶಾಪವ ಏಗೈದಿರಾಗನು ಉತ್ತಮ ವಿಚಾರವೊಂದನ್ನೇ ವಿಶದೀಕರಿಸಿದೆ. ಗುರುಗಳು ಇಷ್ಟರವರೆಗೆ ಸ್ತ್ರೀಹತ್ಯೆ ಮಾಡಬಾರದು ಅಂತ ಹೇಳಿದ್ದಾರೆ. ಹೌದು. ಹಾಗೆಂದು ಕೊಂದವರ ಒಂದು ಕಥೆಯನ್ನು ಹೇಳುವುದಿಲ್ಲ. ಇಲ್ಲ. ಲೋಕದಲ್ಲಿ ಯಾರೇ ಆಗಲಿ ಅಧ್ಯಾಪನ ವೃತ್ತಿಯನ್ನು ಮಾಡುವವರು ಅಧ್ಯಾಪಕರು ಅಂತಲೇ ಇಟ್ಟುಕೋ. ಕೇವಲ ಹೊತ್ತಗೆಯಲ್ಲಿ ಇದ್ದಷ್ಟನ್ನೇ ಹೇಳಬಾರದು. ಅದಕ್ಕೆ ಆಧಾರಭೂತವಾದ ಕಥೆಯನ್ನೂ ಹೇಳುತ್ತಾ ಹೋದರೆ ಕಲಿಯುವ ವಿದ್ಯಾರ್ಥಿಯೂ ಚೆನ್ನಾಗಿ ತರ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ. ಇದೇ ಮೊದಲು ನಿಮ್ಮ ಗುರುಗಳು ಮಾತ್ರ ನಿಮಗೆ ಹೇಳಿಲ್ಲ ಕಥೆ. ಹೌದೇ? ಆದ್ದರಿಂದ ನೀನು ಆ ಬಗ್ಗೆ ತರ್ಕಿಸಲಿಲ್ಲ. ಇಲ್ಲ. ಹೆಣ್ಣನ್ನು ಯಾಕೆ ಕೊಲ್ಲಬಾರದು? ಯಾಕೆ ಕೊಲ್ಲಬಹುದು? ಕೊಲ್ಲಬಹುದು. ಹೇಗೆ ಗುರುಗಳು? ಈ ಹಿಂದೆ ಭಕ್ತನಾಗಿರುವಂತಹ ಮಾರ್ಕಂಡೇಯ ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಯಮ ತನ್ನ ಸಹೋದರಿಯಾದ ಮೃತ್ಯು ದೇವತೆಯ ಜೊತೆಯಲ್ಲಿ ಹೋದ. ಪಾಶವಿಕ್ಕಿದ. ಆ ಕಾಲದಲ್ಲಿ ಮೃತ್ಯುವನ್ನು ಶಿವ ಕೊಂದನು. ಅಲ್ಲಿಯೇ ಮೃತ್ಯುಂಜಯ ಎನ್ನಿಸಿದ. ಕಾಲನನ್ನು ನಿಗ್ರಹಿಸಿ ಕಾಲಾಂತಕ ಎನ್ನಿಸಿಕೊಂಡ. ಮತ್ತೆ ಬದುಕಿರಬಹುದು. ಒಮ್ಮೆ ಕೊಂದದ್ದು ಹೌದಷ್ಟೇ. ಹೌದು ಗುರು. ಆದ್ದರಿಂದಲೇ ಮೃತ್ಯುಂಜಯನಲ್ಲೇ ಬಂತೆ ಶಿವನಿಗೆ ಪಾಪ. ಹಾಗಿದ್ದರೆ ಧರ್ಮ ಕಾರ್ಯವೊಂದನ್ನು ವಿರಚಿಸುವ ಸಜ್ಜನರನ್ನು ಒಬ್ಬನು ಹೆಣ್ಣೆ ಆಗಲಿ ಕೊಲ್ಲುವುದಕ್ಕೆ ಮನವಾಡುತ್ತಾಳೆ ಅಂತಾದ್ರೆ ಆ ಹೆಣ್ಣನ್ನು ಕೊಲ್ಲಬಹುದು. ಆದ್ದರಿಂದ ಭೂಮಿಗೆ ಅನ್ಯಾಯ, ಯಜ್ಞಕ್ಕೆ ಅನ್ಯಾಯ, ಧರ್ಮಕ್ಕೆ ಅನ್ಯಾಯ. ಎಸಗುವ ಹೆಣ್ಣಾಗಲಿ ಗಂಡಾಗಲಿ ಅವರನ್ನು ಕೊಲ್ಲಬಹುದು ಮಗು. ಆದ್ದರಿಂದಲೇ ಯಜ್ಞ ಕಂಟಕಿ ಬ್ರಾಹ್ಮಣ ಘಾತಕಿ ಆಗಿರುವಂತಹ ಈಕೆಯನ್ನು ಧನುಸ್ಸು ಎತ್ತಿಯೇ ಶರ ಹೂಡೆ ಕೊಲ್ಲುವ ಮಗ ಕೊಲ್ಲು ಪಾಪವಿಲ್ಲ. ಧರ್ಮ ಶಿಕ್ಷಕಿಯಾದಂತಹ ಈಕೆಯನ್ನು ಕೊಲ್ಲುವುದರಲ್ಲಿ ಯಾವ ಪಾಪವೂ ಇಲ್ಲ. ಖಂಡಿತ ಇಲ್ಲ. ಧನ್ಯೋಸ್ಮಿನ್. ಏನು ಮಾಡಬೇಕು? ಧನಸ್ಸು
ಗದರಿಸುವೆಯೇನೆ? ಗದರಿಕೆ ಎಂಬ ಶಬ್ದದ ಅರ್ಥವೇ ತಿಳಿಯದವರು ನಾವು. ಆದ್ರಿಂದ ಹೆದರಿಸಿ ಬೆದರಿಸಿ ನೋಡುವುದು ಬೇಡ. ನೀನು ಯಾರು ಎನ್ನುವುದನ್ನು ಅರ್ಥೈಸಿಕೊಂಡೆ ಈ ಲೋಕದ ಸಮಸ್ತ ಜೀವರಾಶಿಗಳನ್ನು ಕೂಡ ಹಸಿ ಹಸಿಯಾಗಿ ಕಚ್ಚಿ ತಿಂದು ನೀರು ಕುಡಿಯುವವಳು ನೀನು. ಗೊತ್ತಿತ್ತು ನಿನಗೆ? ಗೊತ್ತಿದೆ, ನನ್ನ ಗುರುಗಳಿಂದ ಉಪದೇಶವಾಗಿದೆ. ಹಾಗಿದ್ದೆ ಅಂತಹ ಅಕೃತ್ಯಗಳನ್ನೆಲ್ಲ ಮಾಡಿ ಯಾರು ಧರ್ಮ ಸಾಧಕರೋ ಅಂಥವರಿಗೆ ಬಾಧೆಯನ್ನು ಕೊಡುವಂತಹ ಧೂರ್ತಳು ನೀನು ಎನ್ನುವುದನ್ನು ಈಗ ಅರಿತುಕೊಂಡಿದ್ದೇನೆ. ಅದಕ್ಕಾಗಿಯೇ ಶಸ್ತ್ರಧಾರಿಯಾಗಿ ನಿನ್ನ ಕಣ್ಮುಂದೆ ನಿಂತಿದ್ದೇನೆ. ಇದು ಸೂರ್ಯವಂಶದಲ್ಲಿ ಹುಟ್ಟಿಕೊಂಡಂತಹ ದಶರಥ ಸುತ ರಾಮ ಎಂದರೆ ನಾನೇ. ಆದ್ರಿಂದ ಹೇಳ್ತಾ ಇದ್ದೇನೆ, ಧರ್ಮಜ್ಞಾನಿಯಾಗುವಂತಹ ಯಾವ ಕೃತ್ಯಕ್ಕೂ ತೊಡಗದೆ ಇಲ್ಲಿಂದ ಜೀವಂತವಾಗಿ ಸಾಗುತ್ತೀಯೋ ನಿನ್ನ ಹರಣವನ್ನು ಧಡಿಗಳೇ ನಿನ್ನ ಧೈರ್ಯವೇ. ನಿನ್ನನ್ನು ನೋಡಿದ್ರೆ ಬಹಳ ಸುಂದರ ನೀನು. ಹೌದಾ? ಆದ್ರೂ ಬುದ್ಧಿ ಎಲ್ಲಷ್ಟೂ ಇಲ್ಲ ನಿನಗೆ. ಬೆಳೆಯಲಿಲ್ಲ ಅಲ್ವಾ? ಇಲ್ಲದಿದ್ರೆ ಇವ ಹೇಳಿದ. ಹೌದು, ನೀನು ಬಂದೆ ಅವನನ್ನು ಕರ್ಕೊಂಡು ಬಂದೆ. ಸರಿ, ಏನೇ ಈ ಹೊತ್ತು ಇವನನ್ನು ಬಿಡು. ಮತ್ತೆ ನೀನು ಯಾವ ವಂಶದಲ್ಲೇ ಹುಟ್ಟಿರು ನನಗೆ ನಗಣ್ಯ ನೀನು. ನಿನ್ನ ವಂಶ ಯಾವುದು? ಸೂರ್ಯವಂಶ. ಸೂರ್ಯವಂಶ ಹೌದು, ತೊಂದರೆ ಇಲ್ಲ. ದಿನನಿತ್ಯ ನೋಡ್ತೇನೆ ಅವನನ್ನು. ಸೂರ್ಯದೇವನನ್ನು, ಭಾಸ್ಕರನನ್ನು. ಈ ಕಾಂತಾರಕ್ಕೆ ಅವನ ಲಕ್ಷ್ಮಿ ಬೀಳುವುದಿಲ್ಲ, ಬೆಳಕು ಬೀಳುವುದಿಲ್ಲ. ಯಾಕೆ ಬೀಳುವುದಿಲ್ಲ? ನನ್ನ ಭಯದಿಂದ ಬೀಳುವುದಿಲ್ಲ. ಸೂರ್ಯದೇವನಿಗೂ ನಿನ್ನ ಭಯ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಏನೇ ಯೋಚನೆ ಮಾಡಬೇಡ. ಮಾಡಿದ್ರೆ ಅವನಿಗೆ ಯಾವ ಭಯ ಉಂಟು ಅದನ್ನು ನಿನ್ನಲ್ಲಿ ಹುಟ್ಟಿಸಿ.
ಸಂತಾನ ಉಂಟಲ್ಲ ನಿನಗೆ ಇಲ್ವಾ? ಇಲ್ಲದಿದ್ರೆ ಹಾ ಮೂಗಿನ ಕೆಳಗೆ ಹಾ ಮೀಸೆ ಹುಟ್ಟಿದ್ದಿಲ್ಲ ನಿನಗೆ. ಹಾ ಹಾ ಯಾರಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು ಎನ್ನುವಂತಹ ಹಾ ಪರಿಜ್ಞಾನಗಳಿಗೆ ಉಂಟೇನೋ ಇಲ್ವಾ? ಇಲ್ಲದಿದ್ರೆ ಹಾ ಹಾ ನನ್ನನ್ನು ಮಾತಾಡ್ತಿಯಲ್ಲ. ಈಗ ನಿನ್ನಲ್ಲಿ ಮಾತಾಡ್ಬೇಕಿದ್ರೆ ಮೀಸೆ ಹುಟ್ಟಬೇಕು. ಏನೇ? ನಿನ್ನನ್ನು ಬಿಡುವ ಹಾಗಿಲ್ಲ. ಹಾ ನಿನ್ನನ್ನು ಮುರಿದು ಹೊಟ್ಟದು ಮೀಸೆಯನ್ನು ಇವರನ್ನು ಬಿಡ್ಲಿಕ್ಕಿಲ್ಲ. ಹೌದಾ? 3 ಮಂದಿಯನ್ನು ಹಾ ಮುರಿದು ಮುಕ್ಕುವಾಗ ಹಾ ಯಾರು ತಡೀಲ್ಲ. ನಿನ್ನ ಉದರದಲ್ಲಿ ಅದು ಶೇಖರಣೆ ಆದೀತೋ? ಸೇರಿಸಿಕೊಂಡಿದ್ದೇನೆ. ಹೌದಾ? ಅಲ್ಲಿ ಎಷ್ಟು ಸ್ಥಳ ಇದೆ ನನಗೊಮ್ಮೆ ನೋಡ್ಬೇಕು. ಹಾ ನಮ್ಮನ್ನೆಲ್ಲ ಅಲ್ಲಿ ನೀನು ಬೇಕಾದ ಹಾಗೆ ಸೇರಿಸಿಕೊಳ್ತೀಯೋ ಅಲ್ಲ ನಿನ್ನ ಉದರ ಒಡೆದು ನೀನು ಈ ಪ್ರಪಂಚವನ್ನು ಮರೆತು ಬಿಡ್ತೀಯೋ? ನೀನು ನೋಡುವುದೆಂತದ್ದು? ಮತ್ತೆ ನಾನೇ ತೋರಿಸ್ತೇನೆ ನಿನಗೆ. ಹಾಗಾದ್ರೆ ಸಂಹರಣಗೈದೆ ಮಗನೇ. ಇಷ್ಟರಲ್ಲೇ ಮುಗಿಯುವುದಕ್ಕೆ ಸಾಧ್ಯ ಇಲ್ಲ. ಅವಳ 2 ಮಕ್ಕಳಿದ್ದಾರೆ. ಮಕ್ಕಳು ಸುಬಾಹು ಮಾರೀಚ ಎಂಬ ಹಾಗೆ. ಹೌದೇ? ಅವರು ಮುಂದೆ ಪ್ರಯತ್ನ ಪಟ್ಟಾರು. ಓಹೋ. ಜಾಗರೂಕರಾಗಿರೋಣ. ಒಳ್ಳೆಯದು.